ನಮಸ್ಕಾರ. ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವಿಜಯಪುರ ನಗರದ ಖಾಸಗಿ ಹೋಟೆಲೊಂದರಲ್ಲಿ ಮಾಜಿ ಸಚಿವ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಇವರ ನೇತೃತ್ವದಲ್ಲಿ ಮಾಧ್ಯಮಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಚಿವ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಮಾತನಾಡಿದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ತಾಯಿರಿ ಹೊನ್ನಕಿರಣ ನ್ಯೂಸ್ ಕರ್ನಾಟಕ. ಭಾಳಷ್ಟು ಮಾಧ್ಯಮ ಮುಖಾಂತರ ನಾನು ಯೂಟ್ಯೂಬ್ ಇರ್ಬೋದು, ಚಾನಲ್ಗೆ ಇರ್ಬೋದು, ಪ್ರಿಂಟ್ ಮೀಡಿಯಾ ಮುಖಾಂತರ ನೋಡ್ತಾ ಇದ್ದೆ. 1.5 ತಿಂಗಳಿಂದ ಎಲ್ಲೇ ಒಂದು ಕಡೆ ಸಿಟಿ MLA ಶಾಸಕರು ಯಾರೂ ಕೆಲಸ ಮಾಡಿಲ್ಲ, ನಾನು ಒಬ್ಬನೇ ಮಾಡೀನಿ ಅನ್ನುವಂಥ ಬಿಂಬಿಸುವಂಥ ಪ್ರಯತ್ನ ಮಾಡ್ತಾರೆ. ಇಂದು ಯಾರೂ ಒಬ್ಬರೂ ಕೂಡ ಕೆಲಸ ಮಾಡಿಲ್ಲ. ಅದು ವಿಶೇಷವಾಗಿ ನನ್ನ ಕಾಲದಲ್ಲಿ ಅಂದ್ರೆ ಹಿಂದಿನಿದ್ದಂಥ ಶಾಸಕರು ಯಾರ ಹೆಸರು ಕೊಡೋಕ್ಕಿಲ್ಲ, ಏನೂ ಮಾಡಿಲ್ಲ, ಬರೀ ಗುಂಟೆ ಪ್ಲಾಟ್ ಮಾರೋದ್ರಾಗ ಟೈಮ್ ಹಾಕ್ಯಾರ. ಅಲ್ಲಿ ಒಂದು ಕಡೆ ನೋಡಿ ಸುದ್ದಿ ಮಾಡಿರ್ತಾರೆ. ಅದಕ್ಕೆ ಅವ್ರಿಗೆ ನೆನಪಿಲ್ಲ, ಬಹುತೇಕ ಅವರು ಸೆಂಟ್ರಲ್ ಮಿನಿಸ್ಟರ್ ಆದಕ್ರ ಒಂದು ಕೆಲಸ ಮಾಡಲಿಲ್ಲ. ವಿನ ಜನರಿಗೆ ತೊಂದರೆ ಕೊಡುವಂಥದ್ದು ನೋಡೋದು. ರೈಲ್ವೆ ರಾಡ್ಗೇಜ್ ಆಗಾಗತ್ತದ ಇನ್ನೂ ಸ್ಯಾಂಕ್ಷನ್ ಆಗಿದ್ದು ಮಧ್ಯೆ ಕಿತ್ತೋಗಿಸಿ ವರ್ಷಾನುಗಟ್ಟಲೆ ರೈಲ್ವೆ ಇದನ್ನೇ ಬಂದ್ ಮಾಡಿಸ್ಬಿಟ್ರು. ಟ್ರಾಫಿಕ್ಗೆ ಬಂದಾಗ ಹೋಗ್ಬಿಡ್ತು. ಅಂದರೆ ಇಲೆಕ್ಷನ್ ಬಂದಿತ್ತು, ನಾ ಏನಾದರೂ ಮಾಡಿ ಅಂತ ತೋರಿಸ್ಕೊಡ್ಸೋಣ. ಹಂಗೆ ಫ್ರಾಡ್ ಮಾಡುವಂಥ ಕೆಲಸ ನಾನು ಮಾಡಿಲ್ಲ. ಹಲವಾರು ಅವ್ರು ಯಾವುದೇ ಕೆಲಸಕಾರ ಮಾಡದೇ ಇದ್ರೆ ಮಾಡ್ದೇನೆ ಆಗಿನ ಸಂದರ್ಭದಲ್ಲಿ ಕಾಲ ಹರಣ ಮಾಡಿದಂಥ ವ್ಯಕ್ತಿಯಿಂದ ಸುಮ್ಮನೆ ತಾವು ಏನು ಮಾಡಿದ್ರೆ ತಿಳ್ಕೊಂಡು ಹೋಗ್ಬಿಟ್ಟು ಅನಾವಶ್ಯಕವಾಗಿ ನಮ್ಮನ್ನು ಕೇಳ್ಕುವಂಥ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ನಮಗೂ ಕೂಡ ಟೈಮ್ ಇಲ್ಲ. ಒಳ್ಳೊಳ್ಳೆ ಏನ್ರಿ ಯಾರದಲ್ಲಿ ಫಲ್ತು ಮಾತಿಗೆ ಉತ್ತರ ಕೊಡೋಕ್ಕಾದ್ರೆ ಅನಿವಾರ್ಯವಾಗಿ ನಾನು 8 ವರ್ಷ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದ್ರು ಕೂಡ ಎಲ್ಲಿ ನಾನು ಮಾಡೀನಿ, ಅದನ್ನು ಮಾಡೀನಿ, ಇದನ್ನು ಮಾಡೀನಿ ಅನ್ನುವಂಥದ್ದು ಹೇಳ್ಕೊಳ್ಳುವಂಥ ವ್ಯಕ್ತಿ ನಾನಲ್ಲ. ಜೊತೆಗೆ ನನ್ನ 2 ಅವಧಿಯಲ್ಲಿ ಬಿಜಾಪುರ ಕುಡಿ ನೀರಿನ ಸಮಸ್ಯೆ ಸಾಕಷ್ಟವಾಗುತ್ತೆ. ನೀವು ಬಿಜಾಪುರದಾಗ ಇದ್ದವ್ರು ಯಾರಿದ್ದರೆ ಮೂಲ ನಿವಾಸಿಗಳು ಗೊತ್ತದ. 15 ನೀರು ಕುಡಿತಿದ್ದೇವೆ. ಆವಾಗಿನ ಕಾಲದಲ್ಲೇ ಕುಡಿ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿ 24/7 ಪ್ರೆಸೆಂಟೇಷನ್ ಬಿಜಾಪುರ 4 ವಾರ್ಡಿಗೆ ಮಾಡಿದ್ದು ನಮ್ಮ ಕಾಲದಲ್ಲಿ. ನಾವೇ ಇದನ್ನು ವಿಶೇಷವಾಗಿ ಪ್ರಯತ್ನ ಮಾಡಿದ್ವಿ. ಸೆಂಟ್ರಲ್ ಗೌರ್ಮೆಂಟ್ ಫಂಡು ಇತ್ತು, ಸ್ಟೇಟ್ ಗೌರ್ಮೆಂಟ್ ಎರಡೂ ಸೇರಿಸ್ಕೊಂಡು. UGD ಭಾಳಷ್ಟು ಸಮಸ್ಯೆ ಬಿಜಾಪುರ 60-70ನೇ ಇಸ್ವಿಗೆ ಆಗಿದ್ದು UGD ವಾಪಸ್ ಆಗಿರಲಿಲ್ಲ. ಅದಕ್ಕೂ 100 ಕೋಟಿ ರೂಪಾಯಿಯನ್ನು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ವಿಶೇಷ ಪ್ರಯತ್ನ ನಾವು ಕೂಡ ಮಾಡಿಸಿದ್ವಿ. ಒಳ್ಳೆ ರೀತಿ ಕೆಲಸ ಕೂಡ ಆಗಿದೆ. ಕೆಲಸ ಮಾಡೋದು ಅಷ್ಟೇ ಅಲ್ಲ, ಒಳ್ಳೆ ರೀತಿ ಆಗೋದು ಕ್ವಾಲಿಟಿ ವರ್ಕ್ ಕೂಡ ಇಂಪಾರ್ಟೆಂಟ್ ಇದೆ. ರೋಡ್ ಆಗಿರ್ತಾರೆ ನೋಡಲ್ಲ, 3 ತಿಂಗಳಿಗೆ ಒಮ್ಮೆ ಕೆಟ್ಟು ಹೋಗ್ಬಿಟ್ಟವು. ಈ ಬಬಲೇಶ್ವರನ ಹಾಕಿದಿಂದ ಏನಕ್ಕೆ ಬಿನ್ನೂರು ಗಲಾಟೆ ಮಾಡ್ತಾರಲ್ಲ, ಆ ರೋಡು ಸಲ ರಿಪೇರಿ ಆಗ್ಯದ, ಸಲ ಹೊಸ ರೋಡ್ ಮಾಡಿ ನೀವೇ ನೆನಪು ಮಾಡ್ಕೊರಿ. 4-5 ಸಲ ಆಗ್ಬಿಡ್ತದೆ 5-6 ವರ್ಷನಾಗ. ಅಂದ್ರೆ ಕ್ವಾಲಿಟಿ ವರ್ಕ್ ಇಲ್ಲ. ಯಾಕೆ ಕ್ವಾಲಿಟಿ ವರ್ಕ್ ಇಲ್ಲ ಅಂದ್ರೆ ಸೋರಿಕೆ. ಅಂದರೆ ಈ ಕಾಂಟ್ರಾಕ್ಟರ್ಗಳ ಅವ್ರಿಗೆ ಏನಾದರೂ ಸ್ವಲ್ಪ 4 ದುಡ್ಡು ಉಳಿಬೇಕಲ್ಲ. ಆದರೆ ಎಲ್ಲರೂ ಉಳಿಲಾರ್ದಂಗೆ ಅದನ್ನು ಪರ್ಸೆಂಟೇಜ್ ಹಂಚಿ ಹೋಗೋದ್ರಿಂದ ಅವ್ರ ಪಾಪ ಕಾಯ್ದು ಎದಕ್ಕಾಗ್ಯದು ಒಟ್ಟು ಒಳ್ಳೊಳ್ಳೆ ರೋಡ. ಹಂಗೆ ನನ್ನ ಕಾಲ ಆದಂಥ ಕುಡಿಯುವ ನೀರಿನ ಯೋಜನೆ ಮತ್ತು ಒಳಚರಂಡಿ ಯೋಜನೆ ಕಳಪೆ ಆಗಿಲ್ಲ. ಯಾವುದೇ ರೀತಿ ಕಳಪೆ ಗುಣಮಟ್ಟದ ಕಾಮಗಾರಿನ ಅವರು ಕೂಡ ಆಗಿದೆ. ಜೊತೆನೇ ಬಿಜಾಪುರಕ್ಕೆ ಒಂದು ದೊಡ್ಡ ಸಮಸ್ಯೆ ನಿಮ್ಗೆ ಗೊತ್ತಿದ್ದರೆ ಹೇಳಿರ್ಬೋದಿಲ್ಲ ನನಗೆಲ್ಲ. ಲೀಸ್ ಪ್ರಾಪರ್ಟೀಸ್ ಅಂದ್ರೆ 100 ಇಯರ್ಸ್ 60 ಇಯರ್ಸ್ ಮುಗಿಸ್ ಮುಂದೆ 20 ವರ್ಷ 30 ವರ್ಷ 40 ವರ್ಷ 50 ವರ್ಷ ಆಗಿತ್ತು. ಅವ್ರ ಕಡೆ ಮಾಲಕರು ಇದ್ದಿದ್ದಿಲ್ಲ, ಈ ಕಡೆ ಸರ್ಕಾರಕ್ಕೂ ಹೋಗಿದ್ದಿಲ್ಲ. 6 ಕಡೆಯೂ ಮಾಡೋಕ್ಕಾಗಿರಲಿಲ್ಲ. ಎಲ್ಲ ಶಾಸಕರು ಹಿಂದೆ ಜಿಗಿದಾಡಿ ಹೋಗಿದ್ರು. ಎಲ್ಲ ರಾಜ್ಯದ ಜಿಗಿದಾಡಿ ಹೋದ್ರೂ ಕೂಡ ಯಾರ ಕಡೆ ನಿಗ್ಸಕ್ಕಾಗಿತ್ತು. ಇಡೀ ರಾಜ್ಯದಾಗೆ ಅದ್ರ ಸಮಸ್ಯೆ ಬಗೆಹರಿದಿಲ್ಲ. ಅದು ನಾನು ಸರಳವಾಗಿ ಆ ಮಾಲಕರಿಗೆ ಸಿಗುವಲ್ಲಿ ಯಶಸ್ವಿಯಾಗಿ ಪ್ರಯತ್ನ ಮಾಡಿದ್ದೆ. ಬಿಜಾಪುರ ಸಿಟಿ ಸುಧಾರಣೆ ಆಗಿದ್ದು ಗೊತ್ತಿಲ್ಲ. ಎಲ್ಲ ಹಳೆ ಬಿಲ್ಡಿಂಗ್ ಇರ್ತಿದ್ವು. ಒಂದು ಹೊಸ ಬಿಲ್ಡಿಂಗ್ ಯಾಕೆ ಆಗ್ತಿಲ್ಲ ಅದಕ್ಕೆ ಲೋನು ಸಿಗ್ತಿದ್ದಿಲ್ಲ. ಕಟ್ಟಕ್ಕೆ ಪರ್ಮಿಷನ್ ಇರ್ತಿಲ್ಲ. ಯಾರೋ ಕೆಲವರು ಇಲ್ಲಿಗಲ್ಲಿ ಆಗಿನ ಟೈಮ್ ಒಳಗೆ ಸಂಧ್ಯಾಗಲ್ಲಿ ಕಟ್ಟಿದ್ರೆ ಮೇನ್ ರೋಡ್ನಾಗ ಯಾವ ರೋಡುಗಳು ಬಿಜಾಪುರ ಸೌಂದರ್ಯಕರಣ ಆಗಕ್ಕೆ ಸಾಧ್ಯತೆ ಇರ್ತಿಲ್ಲ. ಹೊಸ ಬಿಲ್ಡಿಂಗ್ ಇಲ್ಲಾಂದ್ರೆ ಹೆಂಗೆ ಸುಧಾರಣೆ ಆಗ್ತದೆ? ಕಾಂಪ್ಲೆಕ್ಸ್ಗಳು ಮಾಡಿದ್ರೆ ಮಾತ್ರ ಹೊಸ ಉದ್ಯೋಗಗಳು ಪ್ರಾರಂಭ ಆಗ್ತವೆ. ಅದು 2.5, 3, 4 ವರ್ಷ ಪ್ರಯತ್ನ ಮಾಡಿದೆ. 4 ವರ್ಷ ಪ್ರಯತ್ನ ಮಾಡಿ ಎಕ್ದಮ ಕಡಿಮೆ ಬೆಲೆಯಲ್ಲಿ, ಯಾಕಂದ್ರೆ ಮಾಲಕರು ಅವರು ಲೀಸ್ ಇರಲಿ ಹೆಂಗಿಲ್ಲ, ಲೀಸ್ ಹೋಲ್ಡರ್ ಮಾಲಕರೇ
ಅವ್ರಿಗೆ ಕೈ ನೆಡುವಾಗ ವ್ಯಾಪಾರಸ್ಥರಿಗಾಗಲಿ ರೆಸಿಡೆಂಟಿ ಅವರು ಎಲ್ಲರಿಗೂ ಸಿಗುವ ಮಾಡಿದ್ರಲ್ಲೇ ಇವತ್ತು ಬಿಜಾಪುರ ಎಲ್ಲ ಕಾಂಪ್ಲೆಕ್ಸ್ಗಳು ಹೊಸ ಹೊಸ ಕಂಪ್ನಿಗಳು ಏಜೆನ್ಸಿಗಳು ಬರೋಕ್ಕೆ ಸಾಧ್ಯ ಆಯಿತು. ಇದು ಮಾಡಿದಂಥ ಒಂದು ನನ್ನ ಒಂದು ಕಾರ್ಯ ಭಾಳಷ್ಟು ಹೆಮ್ಮೆ ಅನ್ನಿಸ್ತದೆ. ಅವಾಗ ಇವರೆಲ್ಲ ಲೀಸ್ ಪ್ರಾಪರ್ಟಿ ಹೋಲ್ಡ್ರೆ ಇವರು ಬಸವನಗೌಡರು ಲೀಸ್ ಪ್ರಾಪರ್ಟಿ ಹೋಲ್ಡ್ರೆ, ಶಿವಪಾಂಡ್ರು ಏನು ಅವ್ರದ್ದು ಟೂರಿಸ್ಟ್ನ ಪಾರ್ಟ್ನರ್ ಅದನ್ನು ಕೂಡ ಲೀಸ್ ಪ್ರಾಪರ್ಟಿ. ಭಾಳಷ್ಟು ನಾಯಕರು ಇವತ್ತು ಎಲ್ಲರ ಮನೆಗಳು ಲೀಸ್ ಪ್ರಾಪರ್ಟಿ ಇರೋಲ್ಲ, ಅದು ಅವ್ರಿಗೆ ನೆನಪಿರಂಗಿಲ್ಲ. ಅದ್ರ ಜೊತೆ ನೀವು ಶಾಸ್ತ್ರಿ ಮಾರ್ಕೆಟ್ದವ್ರು ಕೇಳಿ ಸಮಸ್ಯೆ ಬಂದವ್ರು ಪಾಪ ಅವ್ರು ವರ್ಷ 11 ತಿಂಗಳೊಮ್ಮೆ ಅವ್ರಿಗೆ ರಿನ್ಯೂವಲ್ಲು ಗಲಾಟೆ ಡಿ ಸಿ ಅವ್ರ ಪೀರಿಯಡ್ ಮುಗಿದಂಗೆ ಮಾಡ್ತೀವಿ. ಅವ್ರು 20-25 ವರ್ಷ ಮಾಡಿಕೊಟ್ಟೇವ್ರು. ಈ ರೀತಿ ಹಲವಾರು ಇವತ್ತು ಗಾರ್ಡನ್ಗಳಿಗೆ ಬಿಜಾಪುರ ಗೊತ್ತಿರಲಿಲ್ಲ. ಇದ್ದ ಎಮ್ ಎಲ್ MP ಇದ್ದ MLA ಇದ್ದರು. ಗಾರ್ಡನ್ಗಳನ್ನು ಅಭಿವೃದ್ಧಿ ಪಡಿಸುವಂಥದ್ದು, ದೇವಸ್ಥಾನಗಳ ಅಭಿವೃದ್ಧಿ ಪಡಿಸುವಂಥದ್ದು, ಹಲವಾರು ಜಲವಂತ ಸಮಸ್ಯೆಗಳಿದ್ದು, ಲಿಟಿಗೇಷನ್ ಇದ್ದು, ಕೆಲವೊಂದು ಸರ್ಕಾರಕ್ಕೆ ಖಾಸಗಿಯವ್ರಿಗೆ ಗಾರ್ಡನ್ದಲ್ಲೆಲ್ಲ ಅವನ್ನೆಲ್ಲ ಕೂಡ ದೇವಸ್ಥಾನಗಳಿದ್ದು ಅವನು ಸುರಳಿತವಾಗಿ ಬಗೆಹರಿಸಿ ಮಾಡಿಕೊಟ್ಟಿವಿ. ಅವರು ಏನೂ ಮಾಡಿಲ್ಲ ಅಂದರೆ ನೀವು ಯಾರು ಮಾಡಿದ್ರು? ಅವ್ರು ಮಾಡಿದ್ರೆ ನಾನು ಮಾಡಿದೆ ಅನ್ನುವಂಥ ಪ್ರಶ್ನೆಯನ್ನು ನಾನು ನಗರ ಶಾಸಕ ಮಾಡ್ಲಿಕ್ಕೆ ಬಯಸ್ತಾಯಿದ್ದೀನಿ. ಬಾಯಿ ಬಂದಾಗ ಮಾತಾಡ್ಕೋತ ಹೋಗ್ತಾರೆ. ನಾನು ಭಾಳ ನನ್ನೇ ವಿಚಾರ ಇಟ್ಕೊಂಡು ಮಾತಾಡೋದು. ಅದಕ್ಕೆ ನಾನು ಈ ಎಲ್ಲ ಉತ್ತರಗಳು ಇನ್ನೂ ಭಾಳಷ್ಟು ಕೆಲಸ ಕಾರ್ಯಗಳದಾವೆ. ನಾನು ಅದೇನು ಬರ್ಕೊಂಡು ಬರೋಕ್ಕೆ ಹೋಗಿಲ್ಲ, ಸುಮ್ಮನೆ ಎಕ್ಸಾಂಪಲ್ ಆಗಿ ಕೊಟ್ಟಿನಿ. ಕೆಲವೊಂದು ಜಲವಂತ ಸಮಯ ಈ ರಾಜ್ಯದಲ್ಲೇ ಇದನ್ನ ಯಾರೂ ಮಾಡೋಕ್ಕಾಗಿರಲಿಲ್ಲ. ಲೀಸ್ ಪ್ರಾಪರ್ಟಿ ಮುಂದೆ ನಮ್ಮದು ಮುಗಿದಂತರ ಬೇರೆಯವರು, ಬೇರೆ ಜಿಲ್ಲೆಯವರು, ಹಾವೇರಿಯವರು ಅವರೆಲ್ಲ ಕೇಳಿದ್ರು ಯಾವ ಥರ ಆಯಿತು, ನಾವು ಮಾಡ್ಕೋಬೇಕಾದ್ರೆ ನಮ್ಮದು ಇದೇ ಸಮಸ್ಯೆ, ಅವ್ರಿಗೆ ಮುಂದೆ ಮಾಡೋಕ್ಕಾಗಲಿಲ್ಲ. ಏನೋ ನಾನು ವಿಶೇಷವಾದಂಥ ಪ್ರಯತ್ನ ಮಾಡಿ ಆಗಿನ ಸಂದರ್ಭದಲ್ಲಿ ಮಾಡಿದ್ವಿ. ಅವಾಗೇ ಸಾಕಷ್ಟು ಕೆಲಸ ಕಾರ್ಯಗಳು ಬಿಜಾಪುರದಲ್ಲಿ ಹೊಸ ಹೊಸ ಬಡಾವಣೆಗಳಿಗೆ ಮೂಲ ಸೌಕರ್ಯ ಕೊಡುವಂಥ ಇವು ತಲಕೊಂಟಿ ನಗರಕ್ಕೆ ಹೋಗ್ರಿ, ಗಣೇಶ್ ನಗರಕ್ಕೆ ಹೋಗ್ರಿ, ಅವ್ರಿಗೆಲ್ಲ ಹೇಳ್ತಾರೆ. ಇಲ್ಲಿ ಮತ್ತೆ ನಾವು ಮಂದಿ ಏನೂ ಇದ್ದಿತ್ತಿಲ್ಲ. ಅವ್ರು ಹೇಳ್ಯಾರ ನನಗೆ, ನೀವು ಬಂದಿದ್ದೆ ನೀರು ಆಯ್ತಿಲ್ಲ, ರೋಡ್ ಅದು ಹೇಳ್ತಾರೆ ಅವ್ರು. ಈ ಮತ್ತೆ ಮಾಡಿರ್ಬೇಕಿಲ್ಲ ಅನ್ನಂಗಿಲ್ಲ, ಏನೂ ಮಾಡಿಲ್ಲ ಅನ್ನುವಂಥ ಜನರಿಗೆ ಗೊತ್ತು. ಅದಕ್ಕೆ ನನಗೆ 2ನೇ ಸಲ ಆರಿಸ್ತಂದು ಇವರೆಲ್ಲ ಕೆಡವಾಗಿ ರಗಡ್ ಪ್ರಯತ್ನ ಮಾಡೋದು. ನನಗೆ 2ನೇ ಪೀಳಿಗೆ 2004ಕ್ಕೆ MLA ಅದೇ, ಮುಂದೆ 2008ಕ್ಕೆ ಏನದ ನನಗೆ ಕೆಡವಾಕ ಅವ್ರು ಸ್ವಂತ ಅವ್ರ ಅಂಡಿಗೆ ನಿಲ್ಲಿಸಿದ್ರು. ಅಂಡಿಗೆ ನಿಲ್ಲಿಸಿ ತಮ್ಮ ಇಡೀ ಫಾಲೋವರ್ಸ್ನೆಲ್ಲ ಬೆನ್ನ ಹಚ್ಚಿದ್ರು ಏನೂ ಮಾಡೋಕ್ಕಾಗಲಿಲ್ಲ. ನಾನು ಆರಿಸಿ ಬಂದೆವು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ವಿ, ಒಳ್ಳೆ ಸಲಕ್ಕೆ ಬಿದ್ದೀವಿ. ಯಾಕಂದ್ರೆ ಇಬ್ಬರು ನಿಂತೀವಿ, ಗೊತ್ತಲ್ಲ ಮತ ಬ್ಯಾಂಕ್ ಇದ್ರೊಳಗೆ ಹಿಂದೂ ಮುಸ್ಲಿಮ್ ಒಂದೊಂದು ಏನೋ ಡಿವೈಡೇಜ್ ಅಂದಾಗ ನಾವು ಇಬ್ಬರು ಅವನು ಬಿದ್ದ ನಾವು ಬಿದ್ದೆ ಆ ಮತ್ತು ಬೇರೆ. ಆದರೆ ಏನೂ ಮಾಡಿಲ್ಲ ಅನ್ನುವಂಥದ್ದು ಇನ್ನೂ ಸಾಕಷ್ಟು ಅದ. ಬೇಕಾದ್ರೆ ಇನ್ನೂ ಕೇಳಿ ಇನ್ನೂ ನಾನು ಉತ್ತರ ಕೊಡೋಕ್ಕೆ ತಯಾರಿದ್ದೀನಿ. ಅದ್ರ ಜೊತೆನೇ ನಿನ್ನೆ ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು. ಎಲ್ಲಿ ಒಂದು ಜಮೀನು ಬಗ್ಗೆ ಯಾವುದೋ ಒಂದು ಗಚ್ಚಿನಕಟ್ಟಿ ಕಲ್ಲಿಯಲ್ಲಿ ಯಾವುದೋ ಒಬ್ಬರು ಕಾರ್ಪೊರೇಟ್ರು ಅದು ಏನೋ ಅನ್ಕೊಂಡು ಮಾತಾಡೋ ಮುಂದಾಗ ಇವ್ರಿಗೆಲ್ಲ ಬಾಸ್ ಹಿಂದಿನ ಶಾಸಕರು ಯಾರು? ನಂದೇನು ಹೆಸರು ಹೇಳಿಲ್ಲ. ಈಗ ನೀವು ಅನ್ಬೋದು ಕುಂಬಳಬೇಕಲ್ಲ ಅಂದ್ರೆ ನೀವು ಯಾಕೆ ಹೆಗಲ್ಬಿಟ್ಟು ಹೇಳ್ತೀರಿ ಅಂತ ನೀವು ಕೇಳ್ಬೋದು. ಅದು ಹಿಂದಿನ ಶಾಸಕರು ಅಂದ್ರೆ ಯಾರು? ಹಿಂದಿನ ಶಾಸಕ ಮಾಜಿ ಶಾಸಕರು ಇವ್ರಿಗೆ ಬಾಸ್ ಅದಾರಂತೆ. ಯಾರು ಮಾಡ್ತಾರೆ ಅವ್ರಿಗೆ ಎಲ್ಲರಿಗೆ ಇಂಥ ಹಗಡು ಮಾಡೋರಿಗೆ ಬಾಸ್. ಅದಕ್ಕೆ ಸ್ವಲ್ಪ ಜ್ಞಾನ ಅನ್ನುವಂಥದ್ದು ಈ ಮನುಷ್ಯಗೆ ಇಲ್ಲೇ ಇಲ್ಲ. ಯಾಕೆ ಜ್ಞಾನ ಇಲ್ಲ ಅಂದ್ರೆ ಪ್ಲಾಟ್ಗಳು, ಭೂಮಿಗಳ ಹಗರಣಗಳು, ಮಾಲೀಕರು ಧೋಖಾ ಆಗುವಂಥದ್ದು ನಡೆದಿದ್ದೆ ಇವರ ಅವಧಿಯಲ್ಲಿ. ಇದಕ್ಕಿಂತ ಮೊದಲು ಎಂದರೆ ಆಗಿದ್ದು ಯಾರಾದರೂ ತೋರಿಸ್ಕೊಡ್ಬೇಕು. ಇದಕ್ಕಿಂತ ಮೊದಲು ಎಲ್ಲಿ ಆಗಿಲ್ಲ. ಇವರು 10 ವರ್ಷ ಅವಧಿ ಒಳಗೆ 8 ವರ್ಷ 5 ವರ್ಷ ಒಂದು ಇದೊಂದು 2 ವರ್ಷ 7 ವರ್ಷದ ಅವಧಿ ಒಳಗೆ ಇಡೀ ರಾಜ್ಯ ಬೆಚ್ಚಿ ಬೀಳುವಂಥ ಹಗರಣಗಳು ಬಿಜಾಪುರ ನಗರದಲ್ಲಿ ಭೂ ಕಬಳಿಕೆ, ಭೂ ಮಾಫಿಯಾ ಹುಟ್ಕೊಂಡಿದೆ ಇವರ ಅವಧಿಯಲ್ಲಿ. ಅದು ನೀವು ಧ್ವನಿ ಎತ್ತಲಿಲ್ಲ, ಇವರು ಮಾಡೋಕ್ಕೆ ಹೋಗಲಿಲ್ಲ. ನಾನು ಧ್ವನಿ ಎತ್ತಿದೆ ಅದ್ರ ವಿರುದ್ಧವಾಗಿ. ಮೊದಲು ನಾನೇ ಮಾಡಿದ್ದೆ, ಮತ್ತೊಂದು ವರ್ಷ 2 ವರ್ಷ ಗ್ಯಾಪ್ ಬಿಟ್ವಿ, ಮತ್ತದು ಹೆಚ್ಚಿಗೆ ಸ್ಟಾರ್ಟ್ ಆಯ್ತು, ಮತ್ತು ನಾನೇ ಧ್ವನಿ ಎತ್ತಿ ಇಡೀ ರಾಜ್ಯದ ಗಮನ ಸೆಳೆಯುವಂಥದ್ದು ಮೊದಲು ಹೋರಾಟ ಮಾಡಿದ್ದೆ ಇಡೀ ರಾಜ್ಯದಾಗ ಬಿಜಾಪುರದಲ್ಲಿ. ಅದು ನನ್ನ ಮುಖಾಂತರನೇ ಆಗಿದ್ದು. ಬೇಕಾದ್ರೆ ನೀವು ತೆಗೆದು ನೋಡಿ, ಎಲ್ಲಿ ಹೋರಾಟಗಳು ಯಾರು ಮಾಡಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ಒಂದು ಮನವಿ ಕೊಟ್ಟು ಈ ಥರ ನಡೀತದೆ ತಡಿಬೇಕು, ಇನ್ನು ಯಾರು ಅದರಂಥ ಅಫೀಸರ್ನ ಬಂಧಿಸಬೇಕು ಅಂತ ಇದು ಮಾಡೋಕ್ಕಂತ ಆಗ್ರಹವನ್ನು ಮಾಡಿದೆ. ಇಲ್ಲಿ ಕೂಡ 3 ಹೋರಾಟಗಳನ್ನು ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ, ಮನವಿ ಕೊಡೋದು ಮಾಡಿದ್ವಿ. ಈ ರೀತಿಯ ಮಾಡಿದ್ದರಲ್ಲೇ ಇವತ್ತು ಒಂದೇನೋ ಒಂದು ಹತ್ತಿಗೆ ಬಂದುಬಿಟ್ಟದು. ಅವರ ಆರೋಪಗಳನ್ನು ಮೊನ್ನೆ ಚಾರ್ಜ್ ಶೀಟ್ ಸಲ್ಲಿಸಿದ್ದೆಲ್ಲ ನಾನು ಇದ್ರಾಗ ನಿಮ್ಮ ಪತ್ರಿಕೆಯಲ್ಲಿ SP ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರೆ ಅದನ್ನು ನೋಡಿದೆ. ಅಟ್ಲೀಸ್ಟ್ ಭಯ ಹುಟ್ಟಿಸುವಂಥದ್ದು ಆಗಿದೆ. ಆರು ಸಿಕ್ಕರು ಒಂದು ಸಮಾಧಾನ ಇದೆ. ನಾನು ವೈಯಕ್ತಿಕ ಎಷ್ಟೋ ಜನ ಹೇಳ್ಯಾರ, ಅಷ್ಟು ಜನ ಎಲ್ಲ ಕಮ್ಯುನಿಟಿಯವ್ರು ಹೇಳ್ಯಾರ, ನೀವು ಹೋರಾಟ ಮಾಡಿದ್ರೆ ಇನ್ನೊಂದಿಷ್ಟು ಮಂದಿ ಉಳಿತೀರಿ ಸಾಹೇಬ್ರ ಅಂತ ನನಗೆ ಎಷ್ಟೋ ಮಂದಿ ಹೇಳ್ಯಾರ, ಭೇಟಿಯಾಗಿ ಹೇಳ್ಯಾರ. ಎಲ್ಲ ಕಮ್ಯುನಿಟಿಯವ್ರು ಅವ್ರು ಇರೋತ್ತಲ್ಲ, ಎಲ್ಲ ಕಮ್ಯುನಿಟಿಯವ್ರು ಹೇಳ್ಯಾರ. ಅಂಥ ಕೆಲಸ ಮಾಡಿದ್ದು, ಹೋರಾಟ ಮಾಡಿದ್ದು ನಾವು
ಅದು ಯಾರ ಅವಧಿಯಲ್ಲಿ ಇವ್ರು ಶಾಸಕರಿದ್ದಾಗ ಇವ್ರ ಕೇಂದ್ರದಲ್ಲಿ ಒಬ್ಬ ಸಬ್ ರಿಜಿಸ್ಟ್ರ್ ಬಂದು 8 ವರ್ಷಗಟ್ಟಲೆ 6 ವರ್ಷಗಟ್ಟಲೆ 7 ವರ್ಷಗಟ್ಟಲೆ ಟ್ರಾನ್ಸ್ಫರ್ ಆಗೋಲೆ ಕುಂಡಿರ್ತಾವೆ ಮ್ಯಾಗ ರಗಡ ಆರೋಪ ಬಂದು ನನ್ನ ಬಿಡ್ರಿ ಭಾಳ ಮಂದಿ ಅವ್ರಿಗೆ ಎಲಿಗೇಷನ್ ಮಾಡಿದ್ರು ಅವ್ರ ಮ್ಯಾಗ ಕೇಸ್ ಮಾಡಿದ್ರು ಪೊಲಿಟಿಷಿಯನ್ ಹೋಗಿ ಕುಂತು ಬರ್ತಿದ್ದ ಅವ್ನು ತೆಗಿಯೋಕ್ಕಾಗತ್ತಲ್ಲ ಇವ್ರ ಕಡೆ ಯಾರಿಗೆ ನಗರ ಶಾಸಕರಿಗೆ ಇವ್ರು ಯಾರ್ದೋ ಒಂದು ಕಾಂಗ್ರೆಸ್ದವರು ಈಗ ಸಪೋರ್ಟ್ ಇಟ್ಕೊಂಡಿರ್ಬೇಕಿಲ್ಲ ಅನ್ನಂಗಿಲ್ಲ ಇವರು ಒಂದು ಧ್ವನಿ ಎತ್ತಂಗಿಲ್ಲ ಆ ಮನುಷ್ಯರು ನಮ್ಗೆ ಯಾರು ಬ್ಯಾಡ ಅಂದ್ರೆ ಯಾರಿಗೆ ಅನ್ಸಕ್ಕೆ ಬೇಕಂದ್ರೆ ಅವ್ರದ್ದು ಒಂದು ಸಣ್ಣ ಧ್ವನಿ ತೆಗೆದು ಕಪ್ಪು ಅದು ಬದ್ಧತೆಯೇ ಇಲ್ಲ ವ್ಯಕ್ತಿಗೆ ಆದ್ರೆ ನೀವು ಯಾರೂ ಕೇಳಂಗಿಲ್ಲ ಅದು ಸಮಸ್ಯೆ ಮನೆ ಹಿಂಗೆ ಅಂದಿದ್ರಲ್ಲಿ ಕೇಳಬೇಕು ಕಣ್ಣೀರು ಮಠದ್ದು ನೀವು ಯಾರೂ ಕೇಳಿಲ್ಲ ಕಣ್ಣೀರು ಮಠದ್ದು ಬೆಳಗಾವದಾಗ ಜಿಗದಾಡಿ ಭಾಷಣ ಮಾಡೋದು ನಾನು ಅಲ್ಲೇ ಇದ್ದೆ ಅವತ್ತು ಹೋಗಿದ್ದೆ ಮೊದಲೇ ಹೋರಾಟ ಬಬಲೇಶ್ವರದಲ್ಲಿ ಅಲ್ಲಿಂದೇ ಪ್ರಾರಂಭ ಹಂಗೆ ಹೆಂಗೆ ಮುಂದೆ ಗಪ್ಚಿತ್ತು ಏನು ಚಕ್ಕರ ಎಲ್ಲಿ ಹೊಂದಾಣಿಕೆ ಆಯಿತು ಏನಾಯಿತು ಎದಕ್ಕೆ ಇವ್ರು ಗಪ್ ಕೂತ್ರು ಅನ್ನೋದು ಬಹುತೇಕ ಪರದೆಯಿಂದ ಅದನ್ನು ನಿಮಗೂ ತಿಳಿತದೆ ನನಗೂ ತಿಳಿತದೆ ಪ್ರೂಫ್ ಇರಾಗಿಲ್ಲ ತಿಳಕ್ಕಾಗಲ್ಲ ಗಪ್ ಕೂತ್ಬಿಟ್ರು ಮುಂದೆ ಕೆಲವೊಬ್ಬರು ಜನ ನಮ್ಮ ಭಾರತೀಯ ಜನತಾ ಪಕ್ಷದ ಮತ್ತು ಬೇರೆ ಸಮಾಜ ಸಂಘಟನೆಯವ್ರು ಕೂಡ ಮಾಡಕತ್ರ ಅವೆಲ್ಲ BJP ಅವ್ರು ನಾಲ್ಕರ ಅಂದ್ರೆ ಇವ್ರು ಚಲೋ ಉಳ್ಕಿಯವ್ರು ನಾಲ್ಕು ಇವರೇ ಅದು ಮಾಡಿದ್ದದು ಬಬಲೇಶ್ವರದಲ್ಲಿ ಹೋರಾಟ ಮಾಡ್ತೀವಿ ಎಂ ಬಿ ಪಾಳ್ ವಿರುದ್ಧ ಅವ್ರ ಕ್ಷೇತ್ರದಿಂದ ಶುರು ಮಾಡ್ತೀನಿ ಅನ್ನುವಂಥದ್ದು ನಾನು ಮೀಟಿಂಗ್ನ ಕೂತಾಗ ಹೇಳಿದೋ ವ್ಯಕ್ತಿ ಮುಂದೆ ಅವು ಯಾವುದಕ್ಕೆ ಮಾಡೋದು ಅಥವಾ ಎದಕ್ಕೆ ಹೊಂದಾಣಿಕೆ ಅದು ಅಥವಾ ಏನೋ ಒಂದು ವಿಚಾರಕ್ಕೆ ಶಾಂತ ಬಿಟ್ಟ ಇವ್ರು ಶಾಂತ ಆಗ ಮತ್ತವ್ರು ಮಾಡಲೇಬೇಕಲ್ಲ ಅದು ಯಾರಾದ್ರೂ ಮಾಡಿದ್ರು ಪಾಪ ನಾನು ನೇತೃತ್ವ ಆಮೇಲೆ ಹೋದೆ ನಾನು ನೇತೃತ್ವ ನಾವು ವಹಿಸಿಲ್ಲ ನಾನು ಹೋಗಿ ಬೆಂಬಲ ಕೊಟ್ಟಿನಿ ಇಲ್ಲ ನನಗಿಲ್ಲ ಅವು ಮಾಡೋರಿಗೆಲ್ಲರಿಗೂ ಇವರು ದುಡ್ಡು ಖರ್ಚು ಮಾಡೋಂಗಿಲ್ಲ ದುಡ್ಡು ತಿಂತಾರೆ ಅಂದ್ರೆ ಈ ಮನುಷ್ಯನ ಮನಸ್ಥಿತಿ ಹೆಂಗದ ನಾ ಮಾಡಿದ್ದೆ ಅಷ್ಟೇ ಕರೆಕ್ಟ್ ಉಳ್ಕಿದವ್ರು ಎಲ್ಲರಿಗೂ ತಪ್ಪು ಎಲ್ಲರೂ ನಾಲಾಯಕರು ಬದ್ಮಾಸರು ದಪಂಗರು ನಾನು ತಾನೇ ಊರಿಗೆಲ್ಲ ಹೇಳಿದಂಥ ಶಬ್ದ ತಾನೇ ಸ್ವತಕ್ಕಿದ್ದರೂ ಕೂಡ ಇಂಥ ಮೆಂಟಾಲಿಟಿ ಇದೆ ಒಂದು ಸಲ ನೀವು ಯಾರಿಗೆ ಕೇಳ್ಬೇಕೈತೆ ಯಾಕ್ರಿ ಕೇಳಿದ್ರೆ ಹೇಳ್ತಾರೆ ಅವರೆಲ್ಲ ನಾಲ್ಕರದ ನೀವು ಯಾಕೆ ಮಾಡಲಿಲ್ಲ ಡೇಟ್ ಹೋಗಿ 3 ತಿಂಗಳು ಹೋಯ್ತು 3 ತಿಂಗಳು ಹೋಗೋಣ ಅದು ಮರ್ಯಾದೆ ಪ್ರಶ್ನೆ ಇದೆ ಹೀಗೆಲ್ಲ ಪತ್ರಿಕೆ ಕನೇರ್ ಸ್ವಾಮಿ ಪರವಾಗಿ ಕೊಟ್ಟವ್ರಿಗೆ ಮರ್ಯಾದೆ ಕಡ ಆಗ್ತದೆ ನಾವು ಹೇಳಿವಿ ಮಾಡಲಿಲ್ಲ ಕಾರ್ಯಕ್ರಮ ನಾಳೆ ನಮ್ಗೆ ಇದು ಆಗ್ತದೆ ಅನ್ನೋವಂಥ ವಿಚಾರ ಇಟ್ಕೊಂಡು ಕೆಲವ್ರು ಕೂಡಿ ಮಾಡಿದ್ರು ನಾವು ಇದ್ದೀವಿ ಇಲ್ಲ ನನಗೆಲ್ಲ ಅದಕ್ಕೆ ತನಗೆ ಹೆಂಗೆ ಬೇಕಾದಂಗೆ ಹೊಳಿಸ್ತಾನೆ ಯಾವಾಗ ಬೇಕಾದ ಹಿಂದುತ್ವ ಯಾವಾಗ ಬೇಕಾದ ಬೇಕಾದಂಗೆ ಹೊಳ್ಸ್ಕೊಂಡು ಹೋಗುವಂಥ ವ್ಯಕ್ತಿಯನ್ನು ನಾವೇನೂ ಕಲಿಯಬೇಕಾಗಿಲ್ಲ ಅದಕ್ಕೆ ನಂದು ಒಂದು ಪ್ರಶ್ನೆ ನೀವೇನೂ ಮಾಡಿಲ್ಲ ಅನ್ನೋದು ಸಾಕಷ್ಟು ಕೆಲಸ ಕಾರ್ಯಗಳು ಬಿಜಾಪುರ ನಗರ ಜನರಿಗೆ ಗೊತ್ತದ ನನಗೂ ಗೊತ್ತದ ಆಧಾರ ಸಹಿತ ಹೇಳ್ತಾ ಇರೋದು ಹಿಂದೂ ಕೂಡ ಸಾಕಷ್ಟೆಲ್ಲ ಚಾಲೆಂಜ್ ಮಾಡೀನಿ ಕೆಲವು ಹೊಸ ಪತ್ರಕರ್ತರು ಗೊತ್ತಿರಲಿಕ್ಕೆಲ್ಲ ಭಾಳಷ್ಟು ಆಗ್ಯಾವ ಅವರಿಗೆ ನಮಗೆ ಡೇಟ್ ಕೊಟ್ಟಿವಿ ಬರೀ ಬಹಿರಂಗವಾಗಿ ಹೇಳ್ತೀನಿ ನಾ ಏನು ಮಾಡೀನಿ ಬರ್ರಿ ಅಂದಿವಿ ಅದಕ್ಕೆಲ್ಲಿ ಮುಂದೆ ಉತ್ತರ ಕೊಡಲಿಲ್ಲ ಅದು ಮೊನ್ನೆ ಮಾತು ಸುಮ್ಮನೆ ನಾನು ಇವ್ರು ಹಿಂದೆ ಏನೂ ಮಾಡಿಲ್ಲ ಅನ್ನೋದು ನಾ ಗುಂಟೆ ಮಾರಿರ್ಬೋದು ಅವಾಗ ಉದ್ಯೋಗ ಇದ್ದಕ್ಕೆ ನಾನು MLA ಮ್ಯಾಗಲ್ಲ ಅದಕ್ಕೂ ಮಾರಿರೋಕಿಲ್ಲ ಅದು ಲೀಗಲಿ ಅದಾವೆಲ್ಲ ಅವಾಗ ಖರೀದಿ ನಡೀತಿತ್ತು ಮಾರಿವಿಲ್ಲ ನಂಗೆಲ್ಲ ಆದರೆ ಯಾವ ಇಲ್ಲಿಗಲಿ ಮಾಡೋಕ್ಕೆ ಹೋಗಿಲ್ಲ ನಾವು ಒಂದು ಎರಡನೇದಾಗಿ ಮೊನ್ನೆ ಹಗರಣಗಳನ್ನು ಮೊನ್ನೆ ಯಾವುದೋ ಒಂದು ಕಚ್ಚಿಟ್ಕೊಲ್ಯಾಗ ಏನೋ ಓಪನ್ ಸೈಟ್ ಖರೀದಿ ಹಾಕೊಳ್ಳೋಕೆ ಟ್ರೈ ಮಾಡತ್ತಾರ ಇದು ದೊಡ್ಡ ಗ್ಯಾಂಗ್ ಐತಿ ಫ್ರಾಡ್ ಮಾಡೋರು ಅದಕ್ಕೆಲ್ಲ ಒಬ್ಬ MLA ಮಾಜಿ MLA ಬಾಸ್ ಅಂತ ಹೇಳಿದ್ರು ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು ಯಾರು MLA ಅನ್ನೋದು ಆದರೆ ಒಂದು ಗೊತ್ತಿರಲಿ ಎಲ್ಲ ಹಗರಣಗಳು ನಡೆದು ನಿಮ್ಮ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಅಲ್ಲ ನಾನು 8 ವರ್ಷ ಇದ್ದಾಗ ಒಂದೂ ನಡೆದಿಲ್ಲ ನಡು ಯಾರೋ ಕಾಂಗ್ರೆಸ್ ಅವ್ರು ಬಂದವರು ಅವಾಗೂ ಯಾರು ನಡೆದಿಲ್ಲ ಅದಕ್ಕೆ ಅವ ಹಂಗೆ ಕುಟುಂಬ ಹಚ್ಕೊಂಡು ಇವಂತ ಯಾರಿಗೆ ಬೈತಿರ್ತಾರೆ ತಾವೇನು ಮಾಡ್ತಾರೆ ತಾವು ಕುಟುಂಬ ಹಚ್ಕೊಂಡು ಹೋಗೋದು ಹಿಂದುತ್ವ ಮಾಡುವಂಥ ಒಂದು ವ್ಯಕ್ತಿಯಿಂದ ಯಾರಿಗೆ ಏನೂ ಕಲಿಯಕ್ಕೆ ಸಾಧ್ಯ ಇಲ್ಲ ಏನೋ ನಡೆದ ಏನೋ ಟ್ರೆಂಡ್ ಅದ ಒಂದು ಹಿಂದುತ್ವದ ಒಂದು ಕೆಲವೊಂದು ಕಡೆ ಕೆಲವೊಂದು ಜಿಲ್ಲೆಯೊಳಗೆ ಕೆಲವೊಂದು ಊರಾಗ ನಡೆದದ ಮೋದಿಯವ್ರು ಮಾಡಿದಂಥ ಒಂದು ಒಳ್ಳೆಯ ಕಾರ್ಯ ಮೋದಿಯವ್ರೇನು ರಾಮ ಮಂದಿರ ಮಾಡಿದ್ರು ಕಾಶ್ಮೀರ ವಿವಾದ ಬಗೆಹರಿಸಿದ್ರು ಇದರಿಂದ ಭಾಳಷ್ಟು ಯುವಕರು ಪ್ರೇರಿತರಾಗಿದ್ದಾರೆ ದೇಶಾಭಿಮಾನ ಧರ್ಮಾಭಿಮಾನ ಅವ್ರಿಗೆ ಬೆಳೀತಾ ಇದೆ ಅದನ್ನು ಈ ವ್ಯಕ್ತಿ ಇದನ್ನು 4 ಭಾಷಣ ಹೊಡೆದನ್ನು ಉಪಯೋಗ ಮಾಡ್ಕೊಂಡು ಹೊಂಟಾರ ಇದು ಯಾವುದಕ್ಕೂ ಸಕ್ಸಸ್ ಆಗಂಗಿಲ್ಲ ಬರುವ ದಿನಮಾನಗಳಲ್ಲಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಆ ಏನು ಆ ಹಗರಣಗಳ ಬಗ್ಗೆ ನನಗೆ ಎಳೆಯುವಂಥ ಪ್ರಯತ್ನ ಮಾಡಿದ್ರೆ ನನಗೆ ಮಾಜಿ ಶಾಸಕ ಅಂದ್ರೆ ಯಾರು ಇದಕ್ಕೂ ಬಾಸ್ ಅದನ್ನು ಅವರೇ ಮಾಡಿರ್ತಾನೆ ಅದಕ್ಕೆ ಇದನ್ನು ಆಚೆಗೆ ಬರಬೇಕು ತಮ್ಮ ಅವಧಿಯಲ್ಲಿ ಆದಂಥ ಹಗರಣಗಳು ನಾವು ಮಾತಾಡೋಕ್ಕಾಗಲಿಲ್ಲ ನಾನು ಧ್ವನಿ ಎತ್ತಿ ಅದನ್ನು ತಡೆಯುವಂಥ ಪ್ರಯತ್ನ ಮಾಡಿದೆ ಹೋರಾಟ ಮಾಡಿದೆ ಅವಾಗ ಎಲ್ಲೇ ಒಂದು 2 ಸ್ಟೇಟ್ಮೆಂಟ್ ಕೊಟ್ಟು ಸುಮ್ಮ ಕೂತ್ರು ಅದು ಬ್ಲ್ಯಾಕ್ ಮೇಲ್ ತಂತ್ರ ಇರ್ತದೆ ಯಾರಾದರೂ ಒಂದು ಹೇಳಿಕೆ ಕೊಟ್ಟರೆ ಅದಕ್ಕೆ ಬ್ಲ್ಯಾಕ್ ಮೇಲ್ ಅವು ಎದುರು ಮಾಡೋದು ಬಂದು ಏನು ಕೆಲಸ ಕಾರ್ಯ ಮಾಡಿ ಕೊಡ್ತಿರ್ತಾರೆ ಇವರು ಈಗ ಅವ್ರ ಅವಧಿಯಲ್ಲಿ ಆಗಿರೋ ಅದಕ್ಕೆ ಉತ್ತರ ಅವರೇ ಕೊಡಬೇಕು 7 ವರ್ಷ ಅವ್ರ ಅವಧಿ ಹೋದ ವರ್ಷ ಒಂದು ಈ ವರ್ಷ 2 ವರ್ಷ ಆಯ್ತು ಕಣ್ಣ MLA ಆಗಿ 2 ವರ್ಷ ಆಯ್ತು ಅಂದರೆ 2 ವರ್ಷ ಆಗಿ ಹಾಂ 8 ವರ್ಷ 8 ವರ್ಷದೊಳಗೆ ಈ 1 ವರ್ಷ ಸ್ಟಾಪ್ ಆಗಿತ್ತು ಆದ್ರೆ ಅದಕ್ಕೆ ಯಾರು ಬಾಸ್ ಅನ್ನೋದು ಆಗ್ತವ ನಮ್ಮ ಅವಧಿಯಲ್ಲಿ ಏನಾದರೂ ನಡೆದು ತೋರಿಸ್ಕೊಡ್ಲಿ ನನ್ನ ಅವಧಿಯಲ್ಲಿ ಒಂದು ಹಗರಣ ಕೂಡ ಆಗಿಲ್ಲ ತಮ್ಮ ಆದಂಥ ಹಗರಣಗಳಿಗೆ ನಾವು ಧ್ವನಿ ಎತ್ತೀವಿ ಇವರೇ ಮಾಡಿಲ್ಲ ಸುಮ್ಮನೆ ಅಂದ್ರೆ
ನಾವು ಅದೊಂದು ಹೋರಾಟ ಮಾಡಿ ನನ್ನ ಹೆಸರು ಆಯ್ತಲ್ಲ ಸ್ವಲ್ಪ ಏನೋ ಹೋರಾಟ ಮಾಡಿದ್ರು ಅನ್ನೋ ಅಂತ 4 ಜನರು ಅಪ್ಪು ಪಟ್ಟಣ ಶೆಟ್ಟಿ ಅವರು ಹೋರಾಟ ಮಾಡಿದ್ರಪ್ಪ ಒಳ್ಳೇದಾಯ್ತು ಅನ್ನೋಂಥದ್ದು ಇದೆ. ಅದನ್ನು ಕೆಡಿಸ್ಬೇಕು, ಆ ಹೆಸರಿಗೆ ಹಾಳು ಮಾಡಬೇಕು ಅನ್ನೋಂಥ ಒಂದೇ ಒಂದು ಪ್ರಯತ್ನ. ಅವ್ನಿಗೆ ಏನು ತಿಳಿಯಾಗಂದ್ರೆ ನಾನು ಹೇಳಿದ ಕೂಡ ಎಲ್ಲ ಜನ ನಂಬ್ತಾರೆ ಅನ್ನೋದು ಬಂದ್ಬಿಟ್ಟು ಭ್ರಮೆ ಆಗಿಬಿಟ್ಟದು. ಅವ್ನು ಹೇಳಿದ್ದು ನಂಬ್ತಾರಲ್ಲ, ಕ್ಯಾಮ್ರಾದವ್ರು ರೆಕಾರ್ಡಿಂಗ್ ಮಾಡ್ತಾರೆ, ಜನ ನಂಬಾಗಿಲ್ಲ, ಅವಾಗ ಗೊತ್ತಿರಲಿ. ಅದಕ್ಕೆ ನಾವು ಯಾವುದೇ ರೀತಿ ಹಗರಣಗಳು ಜಮೀನು ಮಾಡಿಲ್ಲ. ಇವರು ಕೆಲವೊಬ್ರು ಶ್ರೀಮಂತಿಗೆ ಏನೂ ಇಲ್ಲ, ರೋಡ್ ಚಾಪ್ ಇದ್ದ, ಇವತ್ತು ಕೋಟ್ಯಾಧೀಶ ಆಗ್ಯಾನ, ಹಂಗೆ ಹಿಂಗಂತ ಕೆಲವ್ರು ಮನೆಯಲ್ಲಿ ಒಂದು ಬೈದು ನೋಡಿದೆ ನಾವು ಹಿಂದ್ಕೊಂದ್ಸಲ, ಈಗ ಮತ್ತೊಂದ್ಸಲ ಯಾವುದೋ ವಿಡಿಯೋದಾಗ. ಇವ್ರು ಏನಿದ್ರು ನಮ್ಗೆ ಗೊತ್ತ 90 ಅಂದ್ರೆ ಬಹುತೇಕ ಈ ವ್ಯಕ್ತಿ ಜೋಡಿ ನಾನು 30-35 ವರ್ಷದಿಂದ ಪರವಾಗಿದ್ದಕ್ಕೂ ಅದೀನಿ, ವಿರೋಧವಾಗಿ ಅಂದರೆ ಟಚ್ ಒಳಗೆ ನೋಡ್ಕೊತ ಬಂದೀನಿ. 35 ವರ್ಷ 90ನೇ ಇಸ್ವಿಯಿಂದ ಇವ್ರು ನನಗೆ ಪರಿಚಯ ಹಿಡ್ಕೊಂಡು ಅಲ್ಲಿಂದ ರಾಜಕಾರಣ ಒಟ್ಟಿಗೆ ಇದ್ದೀವಿಲ್ಲ ನನಗೆಲ್ಲ. 94ಕ್ಕೆ ಎಮ್ ಎಲ್ ಆದರೂ 99ಕ್ಕೆ ನಾನು ಎಮ್ ಎಲ್ ಎಕ್ಕೆ ನಿಂತು ಬಿದ್ದೆ. ಅವಾಗಿಂದ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತು ರಾಜಕಾರಣದಾಗ. ಅಲ್ಲಿಂದ ಮುಂದೆ ನಾನು ಎಮ್ ಎಲ್ ಎ ಅದೇ 2 ಸಲ ಮಂತ್ರಿ ಅದೇ, ಅದೆಲ್ಲ ನಡೆದ್ಬಿಡ್ತು. ಆದರೆ ಅಲ್ಲಿಂದ ಇಲ್ಲಿಂದ ಇವ್ರಿಗೆ ಆಸ್ತಿ ಎಷ್ಟಿತ್ತು, ಇವ್ರು ಏನು ಉದ್ಯೋಗ ಇದ್ದು, ಎಷ್ಟು ಉತ್ಪನ್ನ ಇದ್ದು ನನಗೆ ಗೊತ್ತದು. ಇವತ್ತು 14-15 ಕೋಟಿ ರೂಪಾಯಿ ಕೊಟ್ಟು ಬೆಂಗಳೂರದ ಮನೆ ತೊಗೊಂಡಾರ ಸುದ್ದಿ ಬಂದು ಮನೆ ಪೂಜೆ ಮಾಡಿದ್ರೆ ಅಂತೇಳಿ 14-15 ಕೋಟಿ ರೂಪಾಯಿ ಕೊಟ್ಟು ಮನೆ ತೊಗೋತಾರೆ, 2-2 ಕೋಟಿ ರೂಪಾಯಿ ಕೊಟ್ಟು ಕಾರ್ ತೊಗೋತಾರೆ, 10 ಕೋಟಿ ರೂಪಾಯಿ ಇದು ಇದ್ರಾಗ ಮನೆ ಕಟ್ತಾರೆ ಫಾರ್ಮ್ ಹೌಸ್ನಾಗ. ಇವ್ರದ್ದು ಏನು ಉತ್ಪನ್ನ ಇತ್ತು ನನಗೆ ಗೊತ್ತಿಲ್ಲ. ಇವ್ರು ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ಶಿಪ್ ಬಿಟ್ಟರು ಏನೂ ರೀತಿಲಿ ಏನೇನೂ ಇಲ್ಲ ಅಂಥವ್ರು. ಇವ್ರು ಎಲ್ಲಿಂದ ಮತ್ತು ದುಡ್ಡು ಅನ್ನೋದು ಕೇಳಕ್ಕೆ ಇವ್ರಿಗೆ ನಮ್ಗೆ ಬರೋಂಗಿಲ್ಲ. ಊರ ಮಂದಿಗೆ ಯಾರೋ ಹೋಗೋರು ಯಾರೋ ನಾಲ್ಕು ಆಸ್ತಿ ಏನೋ ದುಡ್ದು ಆಸ್ತಿ ಮಾಡ್ಕೊಂಡ್ರೆ ಸುಮ್ಮನೆ ಹೆಸರಿಡ್ತಾರೆ ಈ ವ್ಯಕ್ತಿ. ತಮಗೆ ಎಲ್ಲಿಂದ ಬಂತು ಇಷ್ಟೆಲ್ಲ ದೊಡ್ಡದು, ಎಲ್ಲಿಂದ ಬಂತು ಅಂತ ಹೇಳಿ ಅವ್ರು ಹೇಳ್ಬೇಕಲ್ಲ, ಅವ್ರು ಕೇಳಲಿಲ್ಲ. ನೀವು ಹೇಳಿ ಅಂತ ನಿಮ್ಗೇನು ಗೊತ್ತಿಲ್ಲ. ನಾನು ಅದು ಸಿಕ್ಕರೆ ನಿಮ್ಗೆ ಹೇಳ್ತಿದ್ದೆ ಕರೆ. ಇನ್ನು ಪರ್ಸೆಂಟೇಜ್ ತಿಂದಿದ್ದು ಪ್ರೂಫ್ ಇರೋಂಗಿಲ್ಲ, ಕಾಂಟ್ರಾಕ್ಟರ್ ತಿಂದಿದ್ದು ಪ್ರೂಫ್ ಇರೋಂಗಿಲ್ಲ. 20%, 15%, 10% ಇವೆಲ್ಲ ಕಾಂಟ್ರಾಕ್ಟರ್ ಒಟ್ಟು ಧೈರ್ಯ ಆಗಂಗಿಲ್ಲ ಬಂದು ಹೇಳಕ್ಕೆ. ನನ್ನ ಕಡೆ ತೊಗೊಂಡ್ರೆ ಯಾವ್ರು ಬಂದು ಹೇಳ್ತಾನೆ ಅಂದರೆ ಯಾರು ಹೇಳಂಗಿಲ್ಲ ಪಾಪ. ಅವರು ಅವ ಅನ್ಸ್ತಾವ ಮುಂದೆ ಬಿಲ್ಲ ಪಲ್ಲ ಅದು ಸಿಗಿಸಿರ್ತಾನೆ. ಅಲ್ಲೇ ಮನುಷ್ಯ ಸರಿ ಇಲ್ಲ ಅಂತ ಗೊತ್ತೈತಿ ಎಲ್ಲರಿಗೆ. ಅದಕ್ಕೆ ಅವ್ರು ಬಂದು ಹೇಳಂಗಿಲ್ಲ, ಪಟ್ಟವ್ರು ಬಂದು ಹೇಳಂಗಿಲ್ಲ, ತೊಗೊಂಡವಂದ್ರೆ ಯಾಕೆ ಅಂತ ಹೇಳಂಗಿಲ್ಲ. 3 ತಿಂಗಳು 4 ತಿಂಗಳು ರೋಡ್ ಹಾಳಾಗ್ತಾವ ಅಂತ ಹೇಳ್ದಿಲ್ಲ ನಿಮ್ಗೆ. ಏನಂದ್ರೆ ಇದು ಮುಗಿಲಿಲ್ಲ ಅಲ್ಲ, ಅವ್ರದ್ದು ಇನ್ನೊಂದು ಇರ್ತದೆ ಅದಕ್ಕೆ ಸರ್. ಅದಕ್ಕೆ ಎಲ್ಲಿಂದ ಬಂತು ಏನಿತ್ತು ಇವ್ರದ್ದು ನನಗೆ ಗೊತ್ತ. 91ಕ್ಕೆ ಒಂದು ಮಿಲ್ ಇತ್ತು, ಅದು ಲಾಸ್ ಆಯಿತು. ಮೋಟ್ರ್ ಸೈಕಲ್ ಇದ್ದಿತ್ತಿಲ್ಲ ಇವ್ರಿಗೆ ವ್ಯಕ್ತಿಗೆ, ನಾನೇ ಕರ್ಕೊಂಡು ಹೇಳ್ತಿದ್ದೆ. ಅದು ಬಳಿ ಅವರೇ ನೆನಪು ಮಾಡ್ಕೊಳ್ಳೋದು ಬೇಡ. ಗೊಡಗಲೆ ಒಂದು ಟೂರಿಸ್ಟ್ ಹೋಟೆಲ್ದು ಇವ್ರಿಗೆ ಹಿರಿಯರ ಪಾತ್ರ ಏನೊಂದು ಪಾಲು ಬಿಟ್ರೆ ಅಲ್ಲೇನು ಆ್ಯಕ್ಚುಲಿ ಜೋಳ ಬೆಳಿತಿದ್ದಿಲ್ಲ ಹೊಲದಾಗ, ದಿನ ನೋಡ್ತಿದ್ದೆ ನಾನು, ಹೋಗ್ತಿದ್ದೆ ಅವಾಗ. ಇದು ಬಿಟ್ಟರು ಒಮ್ಮೆ 10-15 ವರ್ಷನಾಗ ಒಮ್ಮೆ ಇಷ್ಟು ಕೋಟಿ ಗಟ್ಟಲೆ ಆಸ್ತಿ ಎಲ್ಲಿಂದ ಬಂತಪ್ಪ ಇವ್ರಿಗೆ? ಎಲ್ಲಿಂದ ಬಂದು ಬೇಕಲ್ಲ. ಶುಗರ್ ಫ್ಯಾಕ್ಟ್ರಿ ಲಾಸ್ ಆದರೂ ಇವನಿಗೆ ಏನೂ ಆಗಿಲ್ಲ. ಒಂದು ಫ್ಯಾಕ್ಟ್ರಿ ಮಾಡಿ ಲಾಸ್ ಆದ್ರು ಅವರು, ಅದು ಮುಂದೆ ಮಾರಾಟ ಆಯ್ತು ಜ್ಞಾನಯೋಗಿತ್ತೇಳಿ. ಮುಂದೆ ನಮ್ಮ ಕಂಪ್ನಿ ಎಲ್ಲ ಕೂಡಿ ತೊಗೊಂಡು ನನಗೆ ಅಧ್ಯಕ್ಷ ಮಾಡಿದ್ರು. ಒಂದು ಲಾಸ್ ಆದ್ರೂ ಇಟ್ಟು ದೊಡ್ಡ ಲಾಭದಾಗ ಅದಾರ. ಇನ್ನೊಂದು ಫ್ಯಾಕ್ಟ್ರಿ ತೊಗೊಂಡು ಅಂತಕ್ಕೆ ಅವ್ರ ಮಗನೇ ಚೇರ್ಮನ್ ಅದು ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಈ ಸಿದ್ದೇಶ್ವರ ಇತನ ಎಲ್ಲ ಫೆಸಿಲಿಟಾರ. ಅದಕ್ಕೇನು ಡೈರೆಕ್ಟ್ರು ಏನು ಮಾಡ್ಯಾರ, ಯಾರು ಮಾಡ್ಯಾರ. ಅದ್ರ ಸ್ವಂತಕ್ಕೆ ನಾನು ನಿನ್ನಿಲ್ಲಿ ಮನೇಲಿ ಕೇಳಿದೆ. 13-14 ಕೋಟಿ ರೂಪಾಯಿ ಕೊಟ್ಟು ಬೆಂಗಳೂರದಾಗ ಒಂದು ಮನೆ ತೊಗೊಂಡ್ರಿ, ಪೂಜೆ ಇತ್ತು ಅಂತ ಹೇಳತ್ತಿರೋ. ಅವ್ರು ದುಡಿದವ್ರು ಆತ್ಮೀಯರು ನಮ್ಮ ಗೌಡ್ರು ಹಿಂಗಾದ್ರಿ ಹೋಗಿ ನಾವು ಅವ್ರು ದುಡಿದವ್ರು ನಮಗೂ ಪರಿಚಯ ಇರ್ತಾರೆ, ಅವ್ರು ಹೇಳ್ತಿರ್ತಾರೆ. ಮತ್ತು ಇಲ್ಲಿ ಇಷ್ಟೆಲ್ಲ ಮಾಡೋಕೆ ಅವ್ರು ಇಷ್ಟು ಅವ್ರ ಮಗ 1-2 ಗಾಡಿ, ಅವ್ರು 1-2 ಗಾಡಿ, ಅವ್ರ ಮನ್ಯಾಗ 1-2 ಗಾಡಿ, ಅವ್ರ ಪೇಗಳಿಗೆ 2-2 ಗಾಡಿ, ಎಲ್ಲರಿಗೂ ಅವ್ರ ಪೇಗಳು ಬಿಡ್ರಿ. ಅವ್ರು ಸಣ್ಣ ವಿಷಯಕ್ಕೆ ನಾನು ಮಾತಾಡೋಕೆ ಹೋಗಲ್ಲ. ಇವ್ರಿಗೆ ಎಲ್ಲಿಂದ ಬಂತು? ಊರ ಮಂದಿಗೆ ಭ್ರಷ್ಟಾಚಾರ ಇದೆಲ್ಲ ನೋಡಿದ್ರೆ ದೊಡ್ಡ ಭ್ರಷ್ಟಾಚಾರ ನೀವು ಹಿಡಿಯೋದ. ಇಲ್ಲಿವರೆಗೆ ಸಿಟಿ ಒಳಗೆ ಉತ್ಸಾಹ ಹಿಂದಕ್ಕೆ ಬೈತಿರ್ ಮಂದಿ, ರೊಕ್ಕ ತಿಂತಾರೆ, ದೊಡ್ಡ ಬಿಲ್ಡಿಂಗ್ ಕಟ್ಟೇನ ಅಂತೇಳಿ. ಪಾಪವಾಗ ಏನು ಕಾಲ ಯಾವುದು 2 ಅಂತಸ್ತು 3 ಅಂತಸ್ತು ಬಿಲ್ಡಿಂಗ್ ಇದ್ದಿತ್ತಿಲ್ಲ. ನಾವೆಲ್ಲ ಭಾಷಣ ಮಾಡಿದವ್ರು ಇದ್ದೀವಿ. ಇವಾಗ ಭಯಂಕರ ಇದು ಮಾಡಿ ಅಂತಿದ್ದೀವಿ, ಮಾಡಿದ್ದಾವೆ ಇಲ್ಲರಂಗಿಲ್ಲ ಆ ಟೈಮ್ದಾಗ. ಆದರೆ ಇವರು ಅದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಇದ್ದಾರೆ. ವಿಜಯಪುರಕ್ಕೆ ಜನರಿಗೆ, ಕಾಂಟ್ರಾಕ್ಟ್ಗಳಿಗೆ, ಕೆಲಸಗಾರರಿಗೆ ಎಲ್ಲರಿಗೂ ಗೊತ್ತಿದೆ. ಅಪ್ಪು ಪಟ್ಟಣ ಶೆಟ್ಟಿ ಕಾಲದಾಗ ಗುತ್ತಿಗೆದಾರ ಪರಿಸ್ಥಿತಿ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಅನ್ನೋದಂಥದ್ದು ಎಲ್ಲ ಕಾಂಟ್ರಾಕ್ಟ್ರೊಳಗೆ ಆತ್ಮಕ್ಕೆ ಗೊತ್ತದ, ಅವ್ರ ಮನಸ್ಸಿನಿಗೆ ಗೊತ್ತದ. ಅದೆಲ್ಲ ಹೇಳಂಗಿಲ್ಲ ಅಷ್ಟೇ. ಅವ್ರು ವ್ಯವಹಾರಿಕರು ಇರೋದ್ರಿಂದ ಅವ್ರೇನು ಹೇಳಕ್ಕೆ ಹೋಗಲ್ಲ. ಆದ್ರೆ ಅಪ್ಪು ಪಟ್ಟಣ ಶೆಟ್ಟಿ ಕಾಲದಾಗ ಎಷ್ಟು ನೆಮ್ಮದಿ ಇದ್ದೀವಿ ಅಧಿಕಾರಿಗಳಿಗೆ ಕೇಳ್ಬೇಕಾರೆ. ನಾನು ಎಲ್ಲಾದ್ರೂ ಏನಾದರೂ ಯಾರಿಗಾದ್ರೂ ಏನಾದರೂ ಈ ದುಡ್ಡಿನ ಒಂದು ಏನಾದರೂ ಮಾಡಿದ್ದೆ ಅಂತ ಕೇಳಿದ್ರಿ. ಇವತ್ತೇನು ಪರಿಸ್ಥಿತಿ ಇದೆ 10 ವರ್ಷ ಅಧಿಕಾರಿಗಳು ಅನ್ನೋಂಥದ್ದು ಅದನ್ನು ಗೊತ್ತಾಕ. ಇವತ್ತಿನ ವ್ಯವಸ್ಥೆಯಲ್ಲಿ ಅತ್ಯಂತ ಹೆಚ್ಚು ಭ್ರಷ್ಟಾಚಾರ ಮತ್ತು ಹೆಚ್ಚು ಹಗರಣಗಳು ನಡೆದಿದ್ದೇ ಅವ್ರ ಕಾಲದಲ್ಲಿ ಅನ್ನುವಂಥದ್ದು. ಹೆಚ್ಚು ಹಗರಣಗಳು, ಭೂಮಾಫಿ ಅಂದ್ರೆ ಇಷ್ಟು ಆಗ್ಬಿಡ್ತಲ್ಲ, 100 ಕೋಟಿ ರೂಪಾಯಿ ಆಗ್ಬಿಡುತ್ತೆ. ಬಿಜಾಪುರದ ಹೈಯೆಸ್ಟ್, ಅದು ಇಡೀ ರಾಜ್ಯಕ್ಕೆ ವ್ಯಾಪಿಸ್ತದು. ಆಮೇಲೆ ಅದರಿಂದಲೇ ಇವತ್ತು ಇವರು ಸ್ಟ್ರಿಕ್ಟಾಗಿ ನಮ್ಮ ಕಂದಾಯ ಸಚಿವರು ಕೆಲವೊಂದು ಕ್ರಮಗಳನ್ನು ಸ್ವಾಗತಿಸ್ತೀನಿ. ನಾನು ಪಕ್ಷಾತೀತವಾಗಿ ನಾನು ಸ್ವಾಗತಿಸ್ತೀನಿ. ಒಳ್ಳೆಯ ಕ್ರಮಗಳನ್ನು ತೆಗೆದು ಅವೆಲ್ಲ ಭಾಳಷ್ಟು ಕಂಪ್ಯೂಟರ್ಕರಣ ಟೈಟಾಗಿ ಮಾಡೋದ್ರಿಂದಲೇ ಇವತ್ತು ಭಾಳಷ್ಟು ನಿಂತಾವೆ.
ಅವ್ರಿಗೆ ಕೂಡ ನಾನು ಮನವಿ ಮಾಡಿದ್ದೆ, ಹೋಗಿ ಮುಖ್ಯಮಂತ್ರಿಗೂ ಮನವಿ ಮಾಡಿದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಒಳ್ಳೆಯ ಒಂದು ಈ ರೀತಿ ಏನು ತುಡುಗರಿಗೆ ಅವಕಾಶ ಸಿಗಲಾರ್ದಂಗೆ ಇವತ್ತು ಕಾನೂನುಗಳನ್ನು ಕಂದಾಯ ಇಲಾಖೆ ಮಾಡಿದೆ. ಇದನ್ನು ಕೂಡ ನಾನು ಒಳ್ಳೆ ಕೆಲಸ ಮಾಡಿದೆ ಅನ್ನುವಂಥದ್ದು ಈ ಕೃಷ್ಣ ಬೈರೇಗೌಡ ಒಳ್ಳೆ ಕೆಲಸ ಮಾಡಿದ್ದಾರೆ ಹೇಳಲಿಕ್ಕೆ ಬಯಸ್ತೀನಿ. ಈ ಭೂ ಕಬಳಿಕೆ ಏನಿದೆ ಅದರಲ್ಲಿ ಶಾಸಕರ ಪಾತ್ರ ಇದೆಯೇನು? ಶಾಸಕರ ಪಾತ್ರ ಐತದ ಅವ್ರಿಗತ್ತೆ ಹುಚ್ಚನಾಗ ಹೇಳಕ್ಕೆ ಹೋಗಲ್ಲ ಸರ್. ಯಾಕಂದ್ರೆ ಸುಮ್ಮನೆ ಪ್ರೂಫ್ ಇರ್ಲಾರ ಏನೂ ಮಾತಾಡೋಕ್ಕಾಗಲ್ಲ. ಒಂದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಅದೇನೋ ಸಂಬಂಧಿರ ಎಲ್ಲೋ ಗಚ್ಚಿನ ಕೊಲ್ನಾಗ ಯಾರು ಮಾಡ್ಯಾರ ಏನೋ ಅದೇ ಕರೆಕ್ಟ್ ಅದು ಸುಳ್ಳು ನಾನು ಚೆಕ್ ಮಾಡಿಲ್ಲ. ಅದೇನಾಕಿರ್ಲಿಕ್ಕೆ ಅದು ಕಾನೂನು ಸಂಬಂಧಪಟ್ಟದ ಕಾನೂನು ನೋಡ್ಕೋತದು. ಆದ್ರೆ ಅದರಿಂದ ಒಬ್ಬ ಬಾಸ್ ಅದನ್ನ ಒಬ್ಬ ಮಾಜಿ ಶಾಸಕ ಅಂತ ಹೇಳ್ತಾರೆ. ಅದನ್ನ ಯಾರು, ನಾನು ಅಥವಾ ಅವ್ರಿನ ಮಾಜಿ ಇಲ್ಲ ಆಗೋರದಾರ. ಉಮೇಶ್ ವಂದಾಲ್ ಅವರು ಆಮೇಲೆ ಸಂಬಂಧಪಟ್ಟಂತವ್ರ ಹೆಸರು ಹೇಳಿ ಅವರು ಎಲ್ಲ ನಿಮ್ಮ ಒಂದು ಕಾಲಕ್ಕೆ ನಿಮ್ಮ ಬೆಂಬಲಿಗ ಒಂದು ಕಾಲದಾಗ ನಮ್ಮವರು ಇದಕ್ಕೊಬ್ಬ ಬಾಸ್ ಅದನ್ನ ಕೇಳ್ತಾರ. ಅವ್ರು ಎಲ್ಲ ಹಗರಣಗಳಿಗೆ ಅವರೆಲ್ಲ ನಿಮ್ಮ ಬೆಂಬಲಿಗರೇ ಇದಾರೆ. ಎಲ್ಲರೂ ನನ್ನ ಬೆಂಬಲಿಗರೇ, ಅವ್ರ ಬೆಂಬಲಿಗಿದ್ರು. ಅವ್ರದ್ದು ಜಿಗದಾಡಿ ಎಲೆಕ್ಷನ್ ಮಾಡಿದವ್ರು ಇದಾರೆ. ಅವರು ಹೋದ್ಸಲ ಅವ್ರದ್ದು ಎಲೆಕ್ಷನ್ ಮಾಡಿದವ್ ಉಮೇಶ್ ಮಾಡ್ಯಾರ. ನಾವೇನು ಬೇಡ ಅಂದಿಲ್ಲ ಅವನಿಗೆ. ಮಾಡ್ತೀನಿ ಅಂದ ಮಾಡಪ್ಪ ಓಡಾಡಿ ಮಾಡು ಅಂತ ಹೇಳಿದ್ವಿ. ನಾವು ಬೇರೆ ಕಡೆ ಕ್ಷೇತ್ರ ಕೆಲಸಕ್ಕೆ ಹೋಗ್ತೀವಿ, ಅವ್ರಿಗೇನು ಸರಿ ಇಲ್ಲ ಅಂತ ಹೇಳಿದ್ವಿ. ಅವರೆಲ್ಲ ಮಾಡಿದವನು ಪಾಪ ಅವನಿಗೆ ಏನೋ ಆಯ್ತು ಯಾರಿಗೂ ಅವ್ನು ಹೊರಗೆ ಬಂದ, ರಜಪೂತ್ ಹೊರಗೆ ಬಂದ, ಅಣ್ಣಿಗಿರಿ ಹೊರಗೆ ಬಂದರು. ಮನೆಗೆ ಯಾರೋ ಗಡಿಗೆ ತುಂಬ ಇನ್ನೊಬ್ಬ ಯುವಕರು ಗಡಿ ಎಲ್ಲ ಪೋಸ್ಟರ್ ಹಾಕೋತೀವಿ. ಪಾಪ ಭಾಳ ಒಳ್ಳೆಯ ಒಬ್ಬ ಭಾವನಾತ್ಮಕ ವ್ಯಕ್ತಿ ಅವ. ಅವನು ಏನು ಮಾಡಿದ್ರೆ ಯಾರಿಗೂ ಅವನು ಹೊರಗೆ ಬಂದ. ಹಿಂಗೆ ಆಗಿಲ್ಲ, ಯಾರು ಉಳಿಯಂಗಿಲ್ಲ. ಇವನಿಗೆ ಇನ್ನೂ ಪಾಪ ಗೊತ್ತಿಲ್ಲ ಇವ್ರಿಗೆ. ಇದಕ್ಕಿಂತ ಮಂದಿ ಇತಿಹಾಸ ಗೊತ್ತದೆ. ಬೇಕಾರೆ ಭೀಮಾಶಂಕರ್ 14 ಕೇಳ್ರಿ, ಇನ್ನೊಂದು 10 ಹೆಸರದವು, 2-3-4 ಸತ್ತೋದು. ಅವ್ರ ಹೆಸರು ಹೇಳಿದ್ರೆ ನಿಮ್ಗೆ ತಿಳಿಯಂಗೆ ಗೊತ್ತೂ ಆಗಂಗಿಲ್ಲ. ಅದಕ್ಕೆ ಇವರಿಂದ ಯಾರಿಗೂ ಒಳ್ಳೇದಾಗಿಲ್ಲ, ಗೊತ್ತೈತಿ. ಅವರೆಲ್ಲ ಬಂದು ಅವರೇ ಹೇಳ್ತಾರೆ, ನಾ ಹೇಳೋದಕ್ಕಿಂತ ಅವ್ರ ಪರವಾಗಿ. ಆದ್ರೆ ಇವರೆಲ್ಲರೂ ಮೋಸ ಹೋದವ್ರೆ ಅದಾರ. ಇವರು ಮೋಸ ಹೋಗಿ ತೊಂದರೆ ತೊಗೊಂಡು ಬಂದವ್ರು ಅದಾರ. ಅದಕ್ಕೆ ಉಮೇಶ್ ವಂದಾಲ ಒಂದು ಕಾಲದಾಗ ನಮ್ಮ ಜೊತೆ ಇದ್ದವ, ನಮ್ಮ ಜೊತೆ ಬಜರಂಗದವ್ರದಾಗಿದ್ದ, ಭಾಜಪಾದಾಗಿದ್ದ. ಅವ್ನಿಗೆ ಮೆಂಬರ್ ಮಾಡೀವಿ. ಮುಂದೆ ಅವ್ರು ಗೌಡ್ರು ಇಲೆಕ್ಷನ್ ಮಾಡ್ತೀನಿ ಅಂತ ಅವ್ರ ಕಡೆ ಹೋಗಿ ನಾವೇನು ಬೇಡ BJP ಮಾಡ್ತೀನಿ ಮಾಡಪ್ಪ ಅಂತದ್ವಿ. ಮುಂದೆ ಅಲ್ಲಿನ ಪೇಟೆ ಬಿತ್ತು, ಪಾಪ ಹೊರಗೆ ಬಂದವ. ನಾನು ನೋಡ್ರಿ, ನನ್ನ ಜೊತೆ ಬೆಳೆಸೋರೆಲ್ಲರೂ ನಾನು ಜೋಡಿ ಇರ್ಲಿ ಅಂತ ಅನ್ನಂಗಿಲ್ಲ. ಬೆಳೆಸುವಂಥ ಕಾರ್ಯಕರ್ತರು ಅವಕಾಶ ಮಾಡಿಕೊಡುವಂಥದ್ದು ಬೆಳೆಸ್ತೀವಿ. ನನಗೇನು ಕೊರತೆಗಿಲ್ಲ. ನನಗೆ ಸಾಕಷ್ಟು ನಮ್ಮ ಜೊತೆ ಕಾರ್ಯಕರ್ತರು ಇದಾರ, ನಮ್ಮ ಬೆಂಬಲಿಗರದ, ಅದರದ್ದೇನು ತೊಂದರೆ ಇಲ್ಲ. ಆದ್ರೆ ಅವರು ಅದನ್ನೇ ಒಯ್ದು ಮಾಜಿ ಶಾಸಕನ ಇದಕ್ಕೆ ಬಾಸ್ ಅಂತೇಳಿ ಹೇಳುವಂಥ ಹೋಲಿಸುವಂಥ ಕೆಲಸ ಮಾಡ್ಯಾರಲ್ಲ. ಅದಕ್ಕೆ ಅವ್ರು ತಾವು ತಿಳ್ಕೊಬೇಕು, ತಮ್ಮ ಅವಧಿಯಲ್ಲಿ ಏನು ನಡೆದದ, ನನ್ನ ಅವಧಿಯಲ್ಲಿ ಏನು ನಡೆದವ. ಅದಕ್ಕೆ ಎಲ್ಲ ಹಗರಣಗಳು ನಡೆದಿದ್ದೇ ಇದೇ 7 ವರ್ಷನಾಗ, 8 ವರ್ಷನಾಗ. ಅದಕ್ಕೆ ಈ ರೀತಿ ಆರೋಪ ಮಾಡುವಂಥದ್ದು ನೀವು ಸರಿ ಅಂತೂ ಇಲ್ಲೇ ಇಲ್ಲ. ಮನುಷ್ಯನೇ ಸರಿ ಇಲ್ಲ ಅಂದ್ರೆ ಹೇಳೋದು ಸರಿ ಇಲ್ಲ ಅಂತ ಹೇಳೋ ಅರ್ಥ ಇಲ್ಲ. ಯಾಕಂದ್ರೆ ಒಬ್ಬರೇ ಬಿಟ್ರೆ ಸರಿ ಹೇಳ್ರಿ. ಈ ಮೀಡಿಯಾದವ್ರು ಉಳಿದಾರ, ಇವ್ರ ಕೈಯಾಗ ರಾಜಕಾರಣಿಗಳು ಉಳಿದಾರ, ಏನು ಸ್ವಾಮಿಗಳು ಉಳಿದಾರ, ಈ ಹಿಂದೂ ಪರ ಸಂಘಟನೆಗಳು ಉಳಿದಾರ. ಯಾರು ಉಳಿದಾರೆ? ಎಲ್ಲರಿಗೆ ಬೈದೆ, ಎಲ್ಲರಿಗೆ ಅನ್ನೋದೇ, ಎಲ್ಲರಿಗೆ ಹೆಸರು ಇಡೋದೇ, ಮಾಡೋದು ಎಲ್ಲ ಮಾಡ್ತಾರ. ನೋಡ್ರಿ, ನೋಡ್ರಿ, ಜೀವನದಾಗ ಇಲೆಕ್ಷನ್ ನಿಂದಿರೋದು, ಬೀಳೋದು, ಟಿಕೆಟ್ ತಪ್ಪಿಸ್ಕೊಳ್ಳೋದು ಇವು ಭಾಳ ಮಂದಿಗೆ ಆಗಿದೆ. ನನಗೆ ಒಬ್ಬನಿಗೆ ಅಪ್ಪು ಪಟ್ಟಣ ಶೆಟ್ಟಿ ಒಬ್ಬನಿಗೆ ಆಗಿಲ್ಲ. ಅದ್ರಿಗೆ ನಿರಾಶೆಯಾಗಿ ನಾನು ಮನೆ ಹಿಡಿದಿಲ್ಲ. ನನ್ನ ಸಾರ್ವಜನಿಕ ಕೆಲಸದಾಗ ನಾನು ಸಕ್ರಿಯವಾಗಿದ್ದೀನಿ. ನಿಮಗೂ ನೋಡ್ಕೊತಿದ್ದೀನಿ. ನಾನು ಸಕ್ರಿಯವಾಗಿ ಇದ್ದಿದ್ದು ನಿಮಗೂ ಗೊತ್ತದ. ನಾನು ಯಾವಾಗಲೂ ಪ್ರಸಂಗ ಬಂದಾಗ ಹೋರಾಟಗಳನ್ನು ಮಾಡೀನಿ, ಪಾರ್ಟಿ ಕೆಲಸ ಆ್ಯಕ್ಟಿವ್ ಇದ್ದೀನಿ. ನಾನು ನಿರಾಶೆಯಿಂದ ಮಾತಾಡತ್ತಿಲ್ಲ. ನನ್ನ ಹೆಸರು ಅನಾವಶ್ಯಕವಾಗಿ ಬಂತೇನೋ ಅನ್ನುವಂಥದಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಮನೇನು ಮಾಡಬೇಕಾಯ್ತು. ಒಂದು 15 ದಿವಸದಿಂದ ನನ್ನ ಸ್ವಲ್ಪ ಖಾಲಿ ಇರಲಿಲ್ಲ. ಹಬ್ಬಗಳು ಎಲ್ಲ ನಮ್ಮ ಜಯಂತಿಗಳು ಮತ್ತು ನಮ್ಮ ಲಗ್ನ ಸೀಸನ್ ಇತ್ತಲ್ಲ, ಅದಕ್ಕೆ ಮಾಡೋಕ್ಕಾಗಿಲ್ಲ. ಅದೇ ರೀತಿ ಈ ವ್ಯಕ್ತಿಗೆ ತೆರೀಲಿ ಹಿಂದಕ್ಕೂ ನಾನೇ ಹೇಳ್ತೀವಿ ಎಲ್ಲ ಡೈಲಾಗ್ಗಳು. ಈ ಉಮೇಶ್ ಮನೇನು ಹೇಳೋದಲ್ಲ, ಈ ಮುಸುಳೂರಿ ಪಾರ್ಟ್ನರ್ ಅಂತ, ಅದು ನಾನೇ ಹೇಳ್ತಿದ್ದು. ಪೊಲೀಸ್ ಹೋಟೆಲ್ ಪಾರ್ಟ್ನರ್ ತೆಲಿ ಬಾಯಿ ಲಿಂಕ್ ಎಲ್ಲ ತಿಳಿದು ರಾಜ್ಯದ ಫಸ್ಟ್ ನಾನೇ. ನನ್ನಿಂದ ಎಲ್ಲರ ಕಡೆ ಹೋಗ್ಬಿಟ್ಟದು. ಟ್ರಾವೆಲ್ ಹೋಗಿದ್ದೀನಿ ಅಂದಿದ್ದು ನಂದೇ ಡೈಲಾಗ್. ಅದು ನನ್ನ ಡೈಲಾಗಿ ನಾನು ಎಷ್ಟು ಮಾತಾಡಿನ ಅಂತ ಇಡೀ ರಾಜ್ಯದಾಗ ಇವ್ರು ಯಾರು ಮಾತಾಡಿಲ್ಲ. ಇನ್ನು ರಜಪೂತ್ ಹೇಳ್ಯಾರದು ಸತ್ಯದು. ಯಡಿಯೂರಪ್ಪನ ಕಾಲು ಹಿಡಿದು ಪಾರ್ಟಿ ಬಂದರು. ಇವಾಗ ಯಡಿಯೂರಪ್ಪರ ಕಾಲು ಹಿಡಿದು ತಪ್ಪಾಗಿದೆ, ಹಿಂದೆಲ್ಲ ಮಾಡಿದ್ದು, ಇನ್ಮ್ಯಾಗ ಜುಡಿ ಇರ್ತೀನಿ ಅನ್ನೋ ನಾವು ಪಾಪರು ನಂಬ್ಕೊಂಡ್ರು. ಅವರು ಮೋಸ ಹೋಗಿರ್ತ ಅಂತ ಕೇಳಿ ಯಡಿಯೂರಪ್ಪರು ಮೋಸ ಹೋದ್ರಿ ಬಂದಿದ್ದು ಅಂತೇಳಿ. ಮೋಸ ಇವನೇನೋ ನಮ್ಮ ಜೊತೆ ಇರ್ತಾನೆ, ಹಿಂದಿಂದೆಲ್ಲ ಮರೆತು ಅವ್ರು ಕರ್ಕೊಂಡ್ರು. ಮತ್ತು ಅವ್ರು ಅದ್ರ ಜೊತೆ ಅದೇ ಮಾಡ್ದ. ಇದಕ್ಕೆ ದೇವೇಗೌಡಗೆ JDS ಸೇರಿದ್ಬಿಟ್ಟು ಇದೇ ಸ್ಟೇಡಿಯಮ್ದಾಗ ಅಪ್ಪಾಜಿ ಅಂತ ಹೇಳಿದಿವ. ಯಾರಿಗೆ? ದೇವೇಗೌಡ ನಮ್ಮ ಅಪ್ಪಾಜಿ ಇದ್ದಂಗಲ್ಲ. ಅವ ಕುಮಾರಸ್ವಾಮಿ ಇವರು ಎರಡೂ ನಮ್ಮ ಕಣ್ಣ ಅವ್ರ ಪಾಪ ನಂಬ್ಕೊಂಡು ಅವ್ರು ಹೇಳಿದ್ರು. ಮುಂದೆ 1 ವರ್ಷನಾಗಿ ಬಿಟ್ಟು ಹೋದ್ರು. ಅವಾಗ JDS ಇದ್ದಾಗ ಮೋದಿಯವ್ರಿಗೆ ಟೀಕೆ ಮಾಡ್ಯಾರ. ಇವರು ಪ್ರೂಫ್ ಅದಾವ ನನ್ನ ಕಡೆ, ಕ್ಯಾಸೆಟ್ ಅದಾವ ನನ್ನ ಕಡೆ, ತೋರಿಸ್ತೀನಿ. ಅದು ಭಾಷಣ ಮಾಡಿದ್ದು ಮೋದಿಯವ್ರಿಗೆ ಅಂದಿದ್ದು. ಅದಕ್ಕೆ ನಾನೇನು ಸರ್, ಒಬ್ಬ ಒಳ್ಳೆಯ ಒಂದು ಏನೋ ಬುದ್ಧಿಮತ್ತ ಅವನಿಗಿತ್ತು ಅಂದ್ರೆ ಕೆಲವೊಂದು ವಿಷಯಕ್ಕೆ ಕೆಲವೊಂದು ತಪ್ಪಾದಾಗ ಆರೋಪ ಮಾಡ್ತಾರೆ. ಯಾರಿಗೆ ಬೇಕಾದ ಆರೋಪ ಮಾಡ್ದೆ ಹುಚ್ಚ ಹತ್ತಿವ. 1 ಮಿನಿಟ್ ಪೂರ ಹೇಳ್ದಟ್ಟು ಮಾತಾಡ್ಕೊಡ್ರಿ. ಹುಚ್ಚ ಹತ್ತಿವ. ಯಾರಿಗೆ ಬೇಕಾದ್ರೆ ಮಾತಾಡೋದು, ಎಲ್ಲ ಬೇಕಾದ್ರು, ಯಾವಾಗ ಬೇಕಾದ್ರೆ ಏನು ಬೇಕಾದ್ರು ಮಾತಾಡೋದಕ್ಕೆ
ಅಲ್ರಿ ಇಡೀ ರಾಜ್ಯದಾಗ ಇತಿಹಾಸದಾಗ ರಾಜಕೀಯ ಇತಿಹಾಸದಾಗ ನಾನು ಬಂದು 35 ವರ್ಷ ಆಯಿತು, ಇಲ್ಲ ನಂಗಿಲ್ಲ ಸಣ್ಣ ವೆಲ್ಲಕ್ಕೆ ರಾಜಕಾರಣ ಬಂದೀನಿ. ಇನ್ನೊಂದು ಇಂಥ ಹೇಳಿಕೆ ಕೊಟ್ಟವ್ರು ನೋಡಿಲ್ಲ ಸರ್. ನಾನು ಹ್ಯಾಂಗೆ ಹೇಳಿಕೆ ಅಂದ್ರೆ ಮೊನ್ನೆ 10ನೇ ಭಾಷಣದಾಗ ನೋಡಿದೆನು. ನನ್ನ JCB ಎಲ್ಲ ರೆಡಿ ಅದ, ನಾನು ಎಲೆಕ್ಷನ್ ಕಾರ್ಡ್ಸ್ ಬರ್ತೀನಿ, ಬರೀ ಜಯ ಪೂರ್ಣಮ್ ಜಯ ಗಂಜೋತ್ರಿ ಅಂದ್ಕೂಲಿ ಒಳಗೆ ಕುರ್ಚಿ ಮೇಲೆ ಕೂತ್ಬಿಡ್ತಾನೆ. ಎಲ್ಲಾರು ಎಂಥ ಹುಚ್ಚು ನೋಡಿರೇನು ಎಲ್ಲ ಜಗತ್ತಿನ ರಾಜಕಾರಣದಾಗ. ಏನೋ ಜನರ ಆಶೀರ್ವಾದ ಇದ್ರೆ ನಾನು ಮುಖ್ಯಮಂತ್ರಿ ಆದಂತ ಅಲ್ಲಿ ಬೇಡ ನನಗೆಲ್ಲ 5 JCB ತಂದು ನಿಂದಿರ್ತಾನಂತ, ಫೋಟೋ ಪೂಜೆ ಮಾಡ್ತಾನಂತ, ಜಯ ಪೂರ್ಣಮ್ ಜಯ ಗಂಜೋತ್ರಿ ನಿಮ್ಗೆ ಗೊತ್ತಾಗ್ತಾನೆ ಇಲ್ರಿ. ನಮ್ಮಲ್ಲಿ ಹಾಡೋದು ಯಾವಾಗ ನಾವು ಫಸ್ಟ್ ಅದೇ ಈ ಭೂಮಿ ಬಿಟ್ಟು ಹೋದ ಕೂಡಲೇ ಬಂದ ಕೂಡಲೇನಪ್ಪ ಇದೇ ಹಾಡಿರ್ತದೆ. ಅದು ಹಾಡಿ ಹೋಗಿ ಕುರ್ಚಿ ಮೇಲೆ ಕೂತ್ ಬಿಡ್ತಾನಂತ. ಮುಂದೆ ವೀಡಿಯೋದ ಹೇಳ್ತಾನೆ, ನೀವೇ ಮುಂದೆ ಟೈಮ್ ಕೇಳಿದ್ರೆ ನಾನು ಕೊಡಿದ್ರತ್ತ. ಇದು ಶಾಣ್ಯರು ಮಾತಾಡ್ತಿದ್ರೆ ನೀವು ಹೇಳ್ಬಿಟ್ರೆ ನಾನೇ ಒಪ್ಕೋತೀನಿ. ಯಾರು ಈ ಥರ ಶಾಣ್ಯರು ಮಾತಾಡ್ತಾರೆ, ಹುಚ್ಚು ಹಿಡ್ದವ್ರಿಗೆ ಮಾತಾಡೋದು. ಅದಕ್ಕೆ ಹುಚ್ಚು ಹಿಡಿದು ಬಿಟ್ಟದ ಅಸಮಿಗೆ. ಯಾರೋ ಕಾಂಗ್ರೆಸ್ದವರು ಸಪೋರ್ಟ್ ಮಾಡ್ಯಾರೋ ಯಾರು ಮಾಡ್ರಿ ಯಾರು ಗೊತ್ತಿಲ್ಲ. ಏನೋ ಮುಂದೆ ಒಟ್ಟು ಕಡೆ ಸೀಟ್ ಹಾಕ್ತೀನಿ ಮಾಡ್ತೀನಿ ತೊಗೊಂಡ್ಬಿಟ್ರೆ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಹೇಗದ ಒಂದು ಮಿನಿಟ್ ತಡಿ ಹೋಗೋಣ. ಹುಚ್ಚರ ಬಗ್ಗೆ ಮಾತಾಡಕ್ಕೆ ಸುಮ್ಮನೆ ಎರಡು ಬರ್ತಿಲ್ಲ. ಹುಚ್ಚ ಅಂದ್ರೆ ರಾಜಕೀಯ ಹುಚ್ಚಿ ಅಂದ್ರೆ ಅದು ಬಿಜಾಪುರದ ಇಲ್ಲೇ ನಮ್ಮ ನಗರದಕ್ಕೆ ಐತಿ. ಇಂಥ ಹುಚ್ಚು ನಾನು ಜಗತ್ತಿನಾಗ ಅದು ನೋಡಿ ಎಲ್ಲರೂ ನಗ್ತಾರೆ. ಅದೇ ಹೇಳೋದು, ಒಮ್ಮಿದ್ರೆ ಬಸವಣ್ಣ ಶಿವಾಜಿ ಪೂಜೆ ಮಾಡಿ ಫೋಟೋ ಪೂಜೆ ಮಾಡಿ ಹೋಗಿ ಕುರ್ಚಿ ಕೂತ್ ಬಿಡ್ತಾನಂತ. ಗಾರ್ಡನ್ದಾಗ ಹೋದ್ರೆ ಸಿಗ್ತಾವ ಇಂಥ ಕ್ಯಾಂಡಿಡೇಟ್ಗಳು. ಇಲ್ಲಿ ಗಗನ್ಮಲ್ ಗಾರ್ಡನ್ ಕದು ಇಂಥ ಕ್ಯಾಂಡಿಡೇಟ್ಗಳು ಸಿಗ್ತಾವೆ. ಹಂಗೆ ಇದೊಂದು ಜೀವಂತ ರಾಜಕೀಯ ಕ್ಯಾಂಡಿಡೇಟ್ ಆಗ್ತವೆ. ಇನ್ನು ಏನು ಹೇಳ್ಬೇಕು ಇವ್ರ ಬಗ್ಗೆ ಹೇಳ್ರಿ. ಎಷ್ಟಾಗಿದ್ದೆ ಆದ್ರೆ ಒಂದು ಗೊತ್ತಿಲ್ಲ ಸರ್, ನನ್ನ ಟಿಕೆಟ್ ತಪ್ಪಲಿ ನಾನು ಇಲೆಕ್ಷನ್ಗೆ ಬೆಳ್ಳಿ ನಾನು ಎಲ್ಲದರಿಂದ ಹಿಂದೆ ಸರಿಯಾಗಿ ಹೋಗಿಲ್ಲ. ಎಲ್ಲದರಲ್ಲೂ ಹಿಂದೆ ರಾಜಕೀಯ ಒಳಗೆ ಅಧಿಕಾರೇ ಮುಖ್ಯ ಅಲ್ಲ. ಸಾರ್ವಜನಿಕ ಕೆಲಸ ಮಾಡೋಕ್ಕೆ ಅಧಿಕಾರನೇ ಬೇಕನ, ಅಧಿಕಾರಲ್ಲೇ ಮಾಡ್ಬೋದಲ್ಲ. ಏನು ಸರ್ ಪ್ರಯತ್ನ ಇರ್ತದೆ. ನಾವು ಟಿಕೆಟ್ ಕೇಳ್ತೀವಿ, ಟಿಕೆಟ್ ಕೊಟ್ಟು ನಿಂದಿರ್ಬೇಕಾಗ್ತೀವಿ, ನಿಂತರ ಆರಿಸಿ ಬರ್ಬೇಕಾಗ್ತೀವಿ. ಆಗಿಲ್ಲ ಅಂದರೂ ನಾನು ಕೆಲಸದಾಗ ಅದಿಲ್ಲ, ಅದನ್ನು ನೀವು ಯಾರು ವಿಚಾರ ಮಾಡಲಾಗಿರಿ. ಇಷ್ಟಾದರೂ ಕೂಡ ನಾನು ರಾಜಕಾರಣದಾಗ ಸಾರ್ವಜನಿಕ ಕೆಲಸಕ್ಕೆ ಕೆಲವೊಂದು ಏನಾದರೂ ತಪ್ಪಳಾದ್ರು ಹೋರಾಟಕ್ಕೆ ನಾನು ಪ್ರಯತ್ನ ಮಾಡೋದಿಲ್ಲ. ಅದನ್ನು ನೀವು ಅದು ವಿಚಾರ ಮಾಡಲ್ಲ. ಮತ್ತೊಬ್ಬರಾದ್ರೆ ಮನೆ ಇಟ್ಟೋತನ 15 ವರ್ಷ ಆಗಿರ್ತಿತ್ತು, ಎಲ್ಲೇ ಹೋಗಿರ್ತಿದ್ರು. ಈ ಸರಿ ಅಪ್ಪು ಪಟ್ಟಣ ಶೆಟ್ಟಿಗೆ ಟಿಕೆಟ್ ಬಿಜೆಪಿ. ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಿಲ್ಲ. ನಾನು 2 ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬಂದೀನಿ. ಒಂದು, ಏನೂ ಮಾಡಿಲ್ಲ ಇವ್ರು ಗುಂಟೆ ಮಾಡೋದನ್ನು ಬಿಟ್ಟು ಅಂತೇಳಿ ಎಲ್ಲೇ ಒಂದು ಹೇಳಿಕೆ ಕೊಟ್ಟು, ಅದಾದ ನಂತರ ನಿನ್ನೆ ಮೊನ್ನೆ ಮಾಜಿ ಶಾಸಕ ಇವ್ರಿಗೆಲ್ಲ ಬಾಸ್ ಇದ್ದ, ಎಲ್ಲ ಇವು ಹಗರಣ ಮಾಡೋರಿಗೆ ಅವನೇ ಬಾಸ್ ಅಂತ ಹೇಳ್ತಾರಲ್ಲ, ಅದು 2 ವಿಷಯಕ್ಕೆ ಉತ್ತರ ಕೊಡೋಕೆ ತಮ್ಮನ್ನು ನಾನು ಕರೆದಿದ್ದೀನಿ. ಅದ್ರ ಜೊತೆನೇ ಕೆಲವೊಂದು ವಿಷಯ ಹೇಳಿದ್ದೀನಿ. ಅದಕ್ಕೆ ಯುವ ರಾಜಕಾರಣದಾಗ ಹಾಸ್ಯಾಸ್ಪದವಾದಂಥ ವ್ಯಕ್ತಿನ ನಾವು ಬಿಜಾಪುರದವರು ಪಡ್ಕೊಂಡಿವಿ ಅಂತ ನಾನು ಹೇಳ್ತೀನಿ ಸರ್. ಸರಿ, ಟಿಕೆಟ್ ಮತ್ತು ಹೊರಗೆ ಹಾಕ್ಯಾರ, ನಿಮಗೆ ಫಿಕ್ಸ್ ಟಿಕೆಟ್ ಸ್ವಲ್ಪ ಇನ್ನೂ 2 ವರ್ಷ ಅದ. ಇನ್ನೂ 2 ವರ್ಷ ತನಕ ಏನು ನಡೀತದೆ ರಾಜಕಾರಣ ಅಂದ್ರೆ ಫಿಕ್ಸ್ ನಿಮಗೆ ಆಗ್ಯದ. ಈಗ ನಾನು ಅದ್ರ ಬಗ್ಗೆ MLA ಆಕಾಂಕ್ಷಿ ಇರ್ಬೋದಿಲ್ಲ ಅನ್ನಂಗಿಲ್ಲ. ಆ ವಿಚಾರ ಇಟ್ಕೊಂಡು ಈಗ ಮಾತಾಡಕ್ಕೆ ಹೋಗಲ್ಲ. ಅದು ಸಮಯ ಸಂದರ್ಭ ಬಂದಕ್ಕೆ ಹೇಳಿ 2 ವರ್ಷ ಬಿಟ್ಟು ಇನ್ನೊಂದು ವರ್ಷ ಹೋಲಿಲ್ಲ. 3 ವರ್ಷ ಆಗ್ಯದ, ಇನ್ನೂ 2 ವರ್ಷ ಅದ. ಇನ್ನೊಂದು ವರ್ಷ ಹೋಲಿ ಸ್ವಲ್ಪ. ಈಗ ಫೋಟೋ ಪೂಜೆ ಆಗ್ಯದ, JCB ಪೂಜೆ ಆಗ್ಯದ, ಈಗ ಜಯ ಪೂರ್ಣಮ್ ಜಯ ಗಂಜೋತ್ರಿ ಆಗ್ಯದ. ಮುಂದೇನು ಒಂದೇ ಮಾತ್ರ ಬರ್ತದೋ ಏನು ಬರ್ತದೋ ಗೊತ್ತಿರಿ. ಏನು ಹೇಳುವಾಗ ಕುರ್ಚಿ ಮೇಲೆ ಕೊಡ್ತಾರಲ್ಲ ಈ ಜೋಕ್, ಇದು ಎಂಥ ಹೋದ್ರು ಎಲ್ಲೇ ರಾಜಕೀಯದ ಇಡೀ ದೇಶದಾಗ ಎಲ್ಲಿ ಸಿಗ್ತಾರೆ ಹೇಳ್ಕೊಂಡ್ರೆ ಯಾರೇ ಹೋಗೋ ಮುಂದಾಗ ಇಲ್ಲಿ ಗಗನ್ಮಲ್ ಗಾರ್ಡನ್ದಾಗ ಹಿಂಗೆ ಬಾಟ್ ಮಾಡ್ಕೊತ ಮಾತಾಡ್ತಿರ್ತಲ್ಲ ಹಿಂಗೆ ಹಂಗಾಗಿ ನೀವು ಪರಿಸ್ಥಿತಿ ಮುಂದೆ ಹಿಂಗೆ ಯಾಕೆ ಗೊತ್ತಿಲ್ಲ. ಈಗ ವಿಜಯ ಲಾಸ್ಟ್ ಟೈಮ್ ಹೇಳಿದ್ರಿ ಕನ್ಯಾಶ್ರೀ ಫ್ಯಾನ್ ಹಾಕ್ಬಾ. ಈಗ ನಿಮ್ಮ ರಾಜ್ಯಾಧ್ಯಕ್ಷರೇ ಮುಂದಿನ ನೇತೃತ್ವದಲ್ಲಿ ಎಲೆಕ್ಷನ್ ನಡೆಯುತ್ತೆ ರಾಜ್ಯದಲ್ಲಿ ಅಂತೇಳಿ ನಿಮ್ಮ ಉಸ್ತುವಾರಿ BJPಯವರು ಹೇಳಿದ್ದಾರೆ. ನಾಯಕತ್ವ ಅವರೇ ಅಂತ ಹೇಳ್ತಿದ್ದಾರೆ. ಈಗ ರಾಜ್ಯಾಧ್ಯಕ್ಷರು ಕಂಟಿನ್ಯೂ ಆಗ್ತಾರೆ ಅನ್ನೋ ಒಂದು ಇದು ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಅವರು ಈ ರಾಜ್ಯದ ಏನು ಇವತ್ತು ಅಧ್ಯಕ್ಷನ ಅಧಿಕಾರ ವಹಿಸ್ಕೊಂಡ ನಂತರ ಬಹಳಷ್ಟು ಕ್ರಿಯಾಶೀಲ ಕೆಲಸ ಮಾಡ್ತಿದ್ದಾರೆ. ರಾಷ್ಟ್ರೀಯ ನಾಯಕರು ಇದನ್ನು ಸಾಕಷ್ಟು ಅವ್ರು ಮಾಡಿದ ಕೆಲಸವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮುಂದೇನು ಕೂಡ ಅಧ್ಯಕ್ಷರಾಗಿ ಅವರೇ ಮುಂದುವರಿತಾರೆ. ಅವ್ರ ನೇತೃತ್ವದಲ್ಲೇ ಚುನಾವಣೆ ಅಸೆಂಬ್ಲಿ ಎಲೆಕ್ಷನ್ ನಡೀತದೆ. ಇದು ಇಂಥವು ಹಿಂದಕ್ಕೊಂದ್ಸಲ ಸ್ಕೀಮ್ ಹೇಳಿದ್ರು ಗೊತ್ತಾ ನಿಮ್ಗೆ? ಅಂಡರ್ಗ್ರೌಂಡ್ ಮಾಡ್ತೀವಿ ಎಲ್ಲ ಕೇಬಲ್ಗಳು ಒಟ್ಟು ಅಂತೇಳಿ ಯಾರಿಗೆ ನೆನಪದ? ಯಾರು ನೆನಪಿಲ್ಲ, ಒಳಗೆ ಕೇಳಂಗಿಲ್ಲ. ಈ ಸ್ವಲ್ಪ ನೀವು ಹೇಳಿದ್ರಲ್ರಿ ಈಗ ಅವ್ರು ಎಲ್ಲಿ ಹೋಯ್ತು ಕೇಬಲ್ ಅಂತ ಅವಾಗ 80 ಕೋಟಿ 70 ಕೋಟಿ 60 ಕೋಟಿ ರೂಪಾಯಿ ಏನು ಸ್ಯಾಂಕ್ಷನ್ ಆಗ್ಯದ. ಬಿಜಾಪುರ ಎಲ್ಲ ಇವೇನು ಅಡ್ಡು ವೈರ್ಗಳದಾವಲ್ಲ ಅವು ಅಂಡರ್ಗ್ರೌಂಡ್ ಮಾಡ್ತೀನಿ ಅಂತ ಹೇಳಿದ್ರು. ಅವು ಅಂಡರ್ಗ್ರೌಂಡ್ ಮಾಡಿದ್ರೆ ಮನೆ ನಮ್ಮ ಗಣಪತಿಯಾಗ ಅದು ಘಟನೆ ಆಗ್ತಿಲ್ಲ. ಪಾಪ ನಮ್ಮ ಯುವಕಂದು ಸ್ವಲ್ಪ ತೊಂದರೆ ಆಯ್ತಲ್ಲ. ವೈರ್ ಕೆಳಗಿದ್ದದಕ್ಕೆ ಆಯ್ತದು. ವೈರ್ ಹೈಟ್ ಇದ್ರೆ ಆಗ್ತಿದ್ದಿಲ್ಲ ಸರ್, ಭಾಳ ಕೆಳಗಿದ್ದದಕ್ಕೆ ಆಯ್ತದು. ಅದು ಅಂಡರ್ಗ್ರೌಂಡ್ ಮಾಡಿದ್ರು ಸ್ಯಾಂಕ್ಷನ್ ಆಗ್ಯದ ತಿಳ್ಕೊಂಡು
ಪರ್ಸೆಂಟೇಜ್ ಬತ್ತ ತಿಳ್ಕೊಂಡು ಕೆಲವೊಬ್ರು ಖುಷಿಯಾಗಿಬಿಟ್ಟಿದ್ರು. ಆದ್ರೆ ಅದು ಎಲ್ಲಿ ಹೋಯ್ತು ಸ್ಕೀಮ ಯಾರಿಗೆ ಗೊತ್ತಿಲ್ಲ. ಹಂಗೆ ಫ್ಲೈಓವರ್ ನನಗೆ ಗೊತ್ತಿಲ್ಲ, ಅದು ಕನಸದಾಗ ಅದು ಮನೆಗೆ ಕೊಟ್ಟರೆ ಇವ್ರಿಗೆ ಯಾರಿಗೆ ಸೇಮ್ ಅವ್ರಿಗೆ. ಆದ್ರೆ ಬರೀ ಡೆವಲಪ್ಮೆಂಟ್ಗೆ ನಾವು ಏನೂ ಟೀಕೆ ಮಾಡೋಕೆ ಹೋಗಂಗಿಲ್ಲ ರೀ. ನಾವು ಡೆವಲಪ್ಮೆಂಟ್ ಮಾಡಲಿ, ನಾನು ಮಾಡಿದ್ದೀನಿ, ಸುಮ್ಮನೆ ಏನೂ ಮಾಡಿಲ್ಲ ನಾನೇ ಮಾಡಿ ಅಂತ ತಿಳ್ಕೊಂಡು ಹೇಳ್ಕೊತ ಅಡ್ಡಾಡ್ತಾನೆ. ಅದಕ್ಕೆ ತಪ್ಪಂತ ಹೇಳ್ತೀನಿ. ಅದಕ್ಕೆ ಇದನ್ನೆಲ್ಲ ಬಂದ್ ಮಾಡಿದ್ರೆ ಭಾಳ ಚಲೋ ಆಗ್ತದ. ಏನು ರಜಪೂತ್ ಪಾಪ ನಿನ್ನೆ ಒಂದು ಹೇಳಿಕೆಯನ್ನು ನೋಡಿದೆ ನಾನು. ಎಲ್ಲಿ ಎಲ್ಲರೂ ಕರೆದು ಹೇಳ್ಬೇಕಾಗಿತ್ತು. ಅವರು ಯಾಕೋ ಗಡಿಬಿಡಿಯಾಗ ನಿನ್ನೆ ಅವರು ಒಮ್ಮೆ ತಡ್ಕೊಳಕ್ಕಾಗಿಲ್ಲ. ಎಲ್ಲೋ ಅವ್ರ ಬಗ್ಗೆ ಕೆಟ್ಟದ ಮಾತಾಡ್ಯಾರ. ಅವ್ರು ನಿನ್ನೇನು ರಜಪೂತ್ ಹೇಳ್ಯಾರ ಎಲ್ಲನೂ ಕೂಡ ಸತ್ಯ. ನಾ ಬಿಟ್ಟರು ಅವ್ರು ಬಿಟ್ಟಿತ್ತಿಲ್ಲ. ಆದ್ರೆ ಇನ್ನೊಂದೇನೋ ಅವ್ರು ನಮ್ಗಿಂತ ಮೊದ್ಲು ಇದ್ದಿತ್ತಿಲ್ಲ. ನಾನು ಅವ್ರ ಜೊತೆ ಇದ್ದೆ ಬಸವನಗೌಡ ಜೋಡಿ. ಆಮೇಲೆ ಜೋಡಿ ಕುಡಿದ್ರು. ಯಾಕಂದ್ರೆ ಕಾರ್ಯಕರ್ತರಿಗೆ ಮನುಷ್ಯ ನೋವಾದಾಗ ಏನು ಶಬ್ದಗಳು ಬರ್ತಾವಲ್ಲ, ಉದಾಹರಣೆ ಕಾರಣ ನಿನ್ನೆ ರಜಪೂತ್ ಅವ್ರು ಹೇಳಿಕೆ ಕೊಟ್ಟರು. ಆ ರಜಪೂತ್ ಅವರಿಗೆ ಅಧ್ಯಕ್ಷ ನಮ್ಮ ಕಾಲದಾಗ ಮಾಡಿದ್ವಿ. ಈ ಮನುಷ್ಯ ಯಾರೂ ಅಧ್ಯಕ್ಷ ಮಾಡಿಲ್ಲ. ಫಸ್ಟ್ ಟೈಮ್ ಮೊದಲೇ ಸಲ ಇದ್ರ ಮ್ಯಾಗ ಜೆಂಡಾ ಹಾರಿಸಿವಿ. ಏನು ಇದರಲ್ಲಿ BJP ಜೆಂಡಾ ಹಾರಿಸಿವಿ ಕಾರ್ಪೊರೇಷನ್ ಮ್ಯಾಗ ಹೇಳ್ತಾನೆ. ಮೊದಲು ಜೆಂಡಾ ಹಾರಿಸಿದ್ರು ನಾವು ML ಇದ್ದಕ್ರೆ ಇದೇ ರಜಪೂತ್ ಪರಶುರಾಮ್ಗೆ ಅವಿರೋಧ ಮಾಡಿ ಇಲೆಕ್ಷನ್ ಹಿಂಗೆ ಓಡಿಸ್ಕೊಂಡು ತಂದು ಕಾಂಗ್ರೆಸ್ ಅವ್ರು ತಂದು ರೊಕ್ಕ ಕೊಟ್ಟು ಓಡಿಸಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಲಪಡ ಏನೂ ಇಲ್ಲ. ಅವಿರೋಧ. ನಾನು ಹೇಳಿದೆ, ನೋಡಪ್ಪ ನಮ್ಮ ಪಕ್ಷದ ನಮ್ಮದು 14 ಮಂದಿ ಮೆಂಬರ್ ಅದಾರ, ನಮ್ಮ ಅಧ್ಯಕ್ಷ ಮಾಡ್ಕೊತೀವಿ, ಸ್ವಲ್ಪ ಎಲ್ಲ ಸಹಕಾರ ಕೊಡೋದು ಬೇರೆ ಪಾರ್ಟಿಯವ್ರು ಹೇಳ್ಕೊಂಡಿವಿ, ನಮ್ಮದು ML ಅಲ್ಲಿ ಮಾಡ್ಕೊರಿ ಅಂತ ಹೇಳಿದ್ರು. ಅವಿರೋಧ ಮಾಡ್ಕೊಂಡೇವು ನಾವು. ಇದೇ ಪರಶುರಾಮ್ ರಜಪೂತ್ ಅವ್ರು ಕೇಳ್ರಿ, ₹1 ಖರ್ಚು ಮಾಡಕ್ಕೆ ಕೊಟ್ಟಿಲ್ಲ. ಚಾ ಸುದ್ದಿ ಕುಡಿದಿಲ್ಲ ನಾವು. ಯಾವ ಮೆಂಬರ್ಗಳು ₹10 ಖರ್ಚು ಮಾಡಿಲ್ಲ ಅಂದ್ರೆ ನೇರವಾಗಿ ಒಬ್ಬ ಅವ್ರಿಗೆ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷದ ಆರಿಸ್ಕೊತಿರು. ಹಿರಿಯರಿದ್ರು, ಹಿಂದೆ 2-3 ಸಲ ಮೆಂಬರ್ ಆಗಿದ್ರು. ಅನುಭವ ತಿಳ್ಕೊಂಡು ಅವ್ರು ಅಧ್ಯಕ್ಷ ಮಾಡಿದ್ವಿ. ನಾನೇ ಅಧ್ಯಕ್ಷ ಮಾಡಿ ಮಧ್ಯ ಸಲ ಯಾರು ಅಧ್ಯಕ್ಷ ಮಾಡಲಿ ಅಂತ ಹೇಳ್ತಾರೆ. ಇದು ರಜಪೂತ್ನೇ ಹೇಳ್ತಾನೆ. ಈಗ ಬೇಕಾದ್ರೆ ಅಧ್ಯಕ್ಷ ಯಾರು ಮಾಡ್ಯಾರ ಮತ್ತು ಅಧ್ಯಕ್ಷ ಆಗಿದ್ದು ಪ್ರಥಮವಾಗಿ ಪರಶುರಾಮ್ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷದಿಂದ. ಇದು ಈ ಮನೆ ಏನು ಕರಡಿಯವರು ಆದ್ರೆ ಇದು ಎರಡನೇದು. ಇವರು ಎರಡನೇದವರು. ಮೊದಲೇದವರು ರಜಪೂತ್ ಅವರು. ನಮ್ಮ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷ ಅವು ಕೂಡ 13-14 ಸೀಟ್ ಗೆದ್ದು ಬಂದಿದ್ದೀವಿ. ಪಕ್ಷೇತರ ಅವು ಸಪೋರ್ಟ್ ನಾವು ಅವಿರೋಧವಾಗಿ ಪರಶುರಾಮ್ ರಜಪೂತ್ ಅವರಿಗೆ ಭಾರತೀಯ ಜನತಾ ಪಕ್ಷ ಮೊದಲೇ ಅಧಿಕಾರ ಹಿಡಿದಿದ್ದು ನಾನು ಶಾಸಕನಾಗಿದ್ದಾಗ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಕ್ಕೆ ಬಯಸ್ತೇನೆ. ಅದೇ BJP ಅದೊಂದು ಟ್ರೆಂಡ್ ಹೋಗ್ಯಾರ. ನಾ ಅವಾಗ ಏನು ಅಂದಿನಿ, ಯಾರು ಮುಂದೆ ಅದು ಏನೂ ಅಲ್ಲಕ್ಕೆ ಹೋಗಂಗಿಲ್ಲ. ಯಾರಿಗೆ ಅಂದಿಲ್ಲ, ಇವನಿಗೆ ಏನೂ ಅನ್ನಂಗಿಲ್ಲ. ಅವನಿಗೆ ಕೆಣಕ್ದ ನಮಗೆ ಅದು ಹುಚ್ಚರು. ಮತ್ತೆ ಎಲ್ಲರೂ ಕಲ್ಲು ಹೋಗ್ಯಾವ್ರು. ಅವ್ರು ಏನು ಮಾಡೋಕ್ಕಾಗ್ತದೆ ಹೇಳು. ಅದಕ್ಕೆ ರಜಪೂತ್ ಅವ್ರನ್ನ ಬಿಟ್ಟು ಹೋಗ್ಯಾರ ತಂದಿತ್ತಿಲ್ಲ. ಅದು ನನ್ನ ಜೋಡಿ ಮಾತಾಡ್ಕೋತಿದ್ರು. ಎದುರು ಬಂದಕ್ರೆ ಮಾತಾಡ್ತಿದ್ದ. ಅವ್ರು ML ಅವ್ರ ಜೋಡಿ ಎಲೆಕ್ಷನ್ ಮಾಡಿದ್ರೆ 2-3 ಎಲೆಕ್ಷನ್ ಮಾಡಿದ್ರು ಜೋಡಿ ತಿರುಗಾಡೋದು. ನಾ ML ಇದ್ದಾಗ ನಂದೇ ಮಾಡ್ಯಾರ ರಜಪೂತ್. ಇದು ಗೊತ್ತಿಲ್ಲ ನಿಮಗೆ. ನಾನು ಏನು 2 ಸಲ ಎಲೆಕ್ಷನ್ ಇತ್ತಿದ್ದೆ. 2 ಎಲೆಕ್ಷನ್ ಪರಶುರಾಮ್ ರಜಪೂತ್ ಅವರು ನನ್ನ ಜೊತೆನೇ ಇದ್ರು. ನನ್ನ ಎಲೆಕ್ಷನ್ ಮಾಡ್ಯಾರ ಅವ್ರು ನಿಂತಕ್ರೆ ಅವ್ರ ಜೊತೆ ಮಾಡಿದ್ರು. ಅವ್ರ ಜೊತೆ ಸಹಕಾರ ಕೊಟ್ಟಿದ್ರು. ಒಂದು ಪಾಪ ಅವ್ರಿಗೆ ತೊಂದರೆ ಆಗ ನೀನು ಅವ್ರು ಮಾತಾಡಿದ್ದೀನಿ ಅನ್ನೋದು ಭಾಳ ಕರೆಕ್ಟಾಗಿ ಮಾತಾಡ್ಯಾರ, ಭಾಳ ಸತ್ಯವಾಗಿ ಮಾತಾಡ್ಯಾರ. ಈಗ ನೀವು ಕನ್ನೇರಿ ಶ್ರೀಗಳ ಕಾರ್ಯಕ್ರಮಕ್ಕೆ ಬಂದಿಲ್ಲ. ನಾನು ಕ್ವಶನ್ ಪೂರ ನಾ ಎಟ್ರ ಅರ್ಥ ಮಾಡ್ಕೊಂಡಿದ್ದೆ ಅದೊಂದು ಗೊತ್ತಾಗಿ. ನಾನು ಹೇಳಕತ್ತೇನ್ರಿ, ಕನ್ನೇರಿ ಶ್ರೀಗಳ ಕಾರ್ಯಕ್ರಮಕ್ಕೆ ಬರ್ತೀರಾ ಅಲ್ಲೆಲ್ಲ ಹಿಂದುತ್ವ ಕುರಿತಾಗ ಅಲ್ಲೆಲ್ಲ ಮಾತಾಡೋದು ಅಂತ ಹೇಳಿದ್ರಿ. ಇಲ್ಲಿ ಕನ್ನೇರಿ ಶ್ರೀಗಳ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತಂದ್ರೆ ಅವರೆಲ್ಲ ಕಾಂಗ್ರೆಸ್ ಜೋಡಿ ಟೈಅಪ್ ಅದಾರೋ ಅಥವಾ ಹೆಂಗೆ ಇದು ಅದ? ನೀವು ಕೇಳಿಲ್ಲ ಸರಿಯಾಗಿ. ಒಂದು ಗೊತ್ತಿರಲಿ ನಿಮಗೆ, ಬೆಳಗಾವದಲ್ಲಿ ನೀವು ಯಾರೂ ಇರಲಿಲ್ಲ ಸಭೆಯಲ್ಲಿ. ನಾನಿದ್ದೆ ಅವಾಗ. ಅದು ಪೂರ್ವವಾಗಿ ಏನು ಮಾಡಬೇಕು, ಇದಕ್ಕೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ನಿರ್ಬಂಧ ಹೇರಿದಕ್ಕೆ ಸ್ವಾಮೀಜಿಯವ್ರಿಗೆ ಈ ಥರ ಮಾಡಿದ್ದಕ್ಕೆ ಏನು ಮಾಡಬೇಕಂತ ಒಂದು ಚರ್ಚೆ ಮಾಡಕ್ಕೆ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಎಲ್ಲ ಸೇರಿದ್ದೀವಿ. ಅವಾಗ ಮೊದಲು ಧ್ವನಿ ಎತ್ತದವರೇ ಯತ್ನಾಳ. ಇಲ್ಲ ಅದು ಎಲ್ಲ MB ಪಾಟೀಲ್ ಕೈವಾಡದ, ಅದಕ್ಕೆ ಅವರೇ ಜಿಲ್ಲಾ ಮಂತ್ರಿ ಮಾಡಿಸ್ಯಾರ. ನಾವು ಬಬಲೇಶ್ವರ ಮತಕ್ಷೇತ್ರದಿಂದಲೇ ನಾವು ಸಮಾವೇಶಗಳನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ ಇವ್ರು ಹೇಳಿದ್ರು. ಅವಾಗ ಸೂಲಿಬೇಲಿಯವರು, ನಾನು, ಈಶ್ವರಪ್ಪ ಎಲ್ಲರೂ ಇದ್ರು, ಭಾಳ ಮಂದಿ ಇದ್ದೀವಿ. ಮುಂದೆ ಗಪ್ಪ ಆಗಿಬಿಡ್ತಾ ಅಸೇಮ್ 4-5 ತಿಂಗಳು. ಮತ್ತು ಇವ್ರು ಬಿಟ್ಟರೆ ಬಿಡುದಿರ್ತದ. ಅದು ಬೇರೆಯವ್ರು ಮಾಡ್ಯಾರ ಅದನ್ನ. ಇವತ್ತು ತಿರ್ಗ್ಸಾಕ ಅವರೆಲ್ಲ 4 ಎಕರೆ ಅದಾರ. ಅಲ್ಲೇ 4 ಎಕರೆ ಕೊಡ್ಲಿಕ್ಕೆ ಚಲೋ ನೀವು ಹೋಗ್ಬೇಕಾಗಿತ್ತು. ಕರ್ಲಿಕ್ಕಂದ್ರೆ ಯಾಕೆ ಹಿಂದುತ್ವ ಪ್ರೇಮಿನೇ ಇತ್ತಂದ್ರೆ, ನೀ ಸ್ವಾಮಿಗಳ ಮೇಲೆ ಭಕ್ತಿ ಇತ್ತಂದ್ರೆ ಕರಿದೇನು ಹೋಗ್ಬೇಕಾಗಿತ್ತು. ಅಲ್ಲಿ ಇರೋರೆಲ್ಲ ಪೇಮೆಂಟ್ ಗಿರಾಕಿ ಅಂತ ಹೇಳ್ತಾರೆ. ಅವ್ರು ಹೇಳಿದ್ದಕ್ಕೆ ಸತ್ಯ ನೀವೊಂದು ಒಪ್ಕೊಳಕತ್ತಿಲ್ಲ. ಮತ್ತೆ ಅವ್ರೆಲ್ಲ ಬೆಳ್ಸಕ್ಕೆ ನೀವೇ ಕಾರಣ. ಅವ್ರು ಹೇಳಿದ್ದೆಲ್ಲ ಹಾಕಿಬಿಡ್ತಿರಲ್ಲ. ಮತ್ತು ಅವ್ರ ಒಳಗೆ ಕ್ವಶನ್ ಕೇಳಂಗಿಲ್ಲ ನೀವೇನು. ಅವ್ರು ನೀವು ರೊಕ್ಕ ತಿಂತಿರೋದು ಡೈರೆಕ್ಟ್ ಹೋಗಿ ಆರೋಪ ಮಾಡಿದ್ರೆ ಯಾರು ಕೇಳಲಾಗ್ಯಾರ. ನೀವಲ್ಲ ಪಾಪ ಅಲ್ಲಿ ಬೆಂಗಳೂರದಾಗ ವಿಜೇಂದ್ರ ಪೇಮೆಂಟ್ ಮಾಡ್ತಾನೆ ಹಿಂಗೆ ಹೇಳ್ತಾರೆ. ಅವ್ರಿಗೆ ಮೀಡಿಯಾದ್ರು ಗಪ್ ಕೊಂಡ್ರಾಗ್ತಾರೆ. ಇದೇ ನಮ್ಗೆ ಗಾಬರಿ ಅನ್ಸ್ಬಿಟ್ಟು ನಾವು ಪ್ರೆಸ್ ಮೀಟ್ ಕರಿಬೇಕು, ಕರಿಬೇಡ ತಂಜಿಕೆ ಬರಲ್ಲ. ಸರ್, ಈಗ BJP ಒಳಗ್ರಿ ಹಿರಿಯ ನಾಯಕರು ಹಿಡಿದು ಕಿರಿಯ ನಾಯಕರ ಬಗ್ಗೆ ಅವ್ರು ಅಂದ್ರೆ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಸರ್. ಆದ್ರೆ ಅವ್ರ ಬಾಯಿ ಮುಚ್ಚುವಂತ ಕೆಲಸ ಇಲ್ಲಿವರೆಗೂ ಯಾಕೆ ಆಗ್ತಿಲ್ಲ ಸರ್? ಇವತ್ತು ನಿಮಗೆ ಬಂದ್ರು, ಆಮೇಲೆ ಒಂದೇ ಸೆಂಟೆನ್ಸ್ ಹೇಳಿದ್ರು, ಶಾಣ್ಯರಿಗೆ ರಂಸಕ್ಕ ಹೇಳಕ್ ಹೋಗ್ತಾರ, ಹುಚ್ಚರಿಗೆ ಯಾರು ಹೇಳೋದು ಭಾಳ ಮತ್ತೆ ಕಲುಗಿತನ ಅನಿಸ್ತಾರೆ. ನಾವೇನು ಮಾಡ್ತೀವಿ
ನಾ ಪಾರ್ಟಿ ಬಿಟ್ಟು ಹೋಗಂಗಿಲ್ಲ.